ಅದಕ್ಕೆ ಬಸವಣ್ಣವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸೋಣ. ಬನ್ನಿ ಮಕ್ಕಳು ಎಲ್ಲರೂ ಕೂಡ. ಬಸವಣ್ಣನ ಜಯಂತಿನ ಪೂಜೆ ಸಲ್ಲಿಸ್ತೀವಲ್ಲ, ನಿಮ್ಗೆ ಇವ್ರ ಬಗ್ಗೆ ಏನಾದ್ರೂ ಗೊತ್ತಾ? ಕೊಲ್ಲಬೇಡ ಕಲ್ಲಬೇಡ ಅಂತ ವಚನ ಬರ್ತಿದ್ದು ಇವರೇ ತಾನೆ? ಹೌದು ಮಗು, ಇವರೇ. ಆಗಿದ್ರೆ ಕಾಯಕ ಕೈಲಾಸ ಅಂತ ಹೇಳಿದ್ದು ಇವರೇ. ಹೌದು ಮಗು, ಇವರೇನೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದು. ಸರ್ ಬಸವಣ್ಣವ್ರು ನೋಡೋಕೆ ಈ ಫೋಟೋದಲ್ಲಿ ಇದ್ದಾರಲ್ಲ, ಅದೇ ತರನೇ ಇದ್ರಾ? ಹೌದು ಮಗು, ಇದೇ ತರನೇ ಇದ್ರು. ಸರ್ ಬಸವಣ್ಣ ಅವ್ರು ನನಗಿಂತ ಚೆನ್ನಾಗಿಲ್ಲ ಸರ್. ಬಸವಣ್ಣವರು ನಿನ್ಗಿಂತ ಅಲ್ಲ, ನನ್ಗಿಂತ, ನಿನ್ಗಿಂತ, ಇದೆಲ್ಲ ಎಲ್ಲರಿಗಿಂತ ಬಹಳ ಸುಂದರವಾಗಿದ್ರು. ಸರ್ ಹಾಗಾದ್ರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ಗೊತ್ತಿಲ್ಲ, ಹೇಳ್ತೀರಾ ಪ್ಲೀಸ್? ಮಕ್ಕಳೇ, ಇವತ್ತು ನಮ್ಮ JSS BEd ಕಾಲೇಜಲ್ಲಿ ಬಸವಣ್ಣವ್ರ ಕುರಿತಿನೇ ಅವ್ರ ಜೀವನ ಚರಿತ್ರೆ ಆಧರಿಸಿದ ನಾಟಕ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಆ ನಾಟಕ ನೋಡಿದ್ರೆ ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ. ನಾವೆಲ್ಲರೂ ಹೋಗಿ ನೋಡ್ಕೊಂಡ್ ಬರೋಣ. ಓಕೆ ಸರ್. ಬನ್ನಿ, ಆಗಿದ್ರೆ ಮತ್ತೆ ತಡ ಮಾಡ್ತೀರಾ? ಹನ್ನೆರಡನೇ ಶತಮಾನದ ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿ ಜಗತ್ತಿನ ಎಲ್ಲ ಭಾಗದಲ್ಲೂ ಈ ವ್ಯವಸ್ಥೆ ಕುಣಿದಾಡುತ್ತಿತ್ತು. ಧರ್ಮ, ಜಾತಿ, ವರ್ಣಾಶ್ರಮಗಳು ಹೆಮ್ಮರವಾಗಿ ಬೆಳೆದು ಕತ್ತಲೆಯನ್ನು ನಿರ್ಮಿಸಿದ್ದವು. ಈ ಜಗತ್ತನ್ನು ಬೆಳಕಿನೆಡೆಗೆ ಸಾಗಿಸಲು ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು. ಇದೇ ಸಂದರ್ಭದಲ್ಲಿ ಈ ಜಗತ್ತನ್ನೇ ಕತ್ತಲೆಯಿಂದ ಪಾರು ಮಾಡಿ ಬೆಳಕಿನೆಡೆಗೆ ಕರೆದೊಯ್ಯುವ ಜ್ಯೋತಿಯ ಜನನವಾಯಿತು. ಆ ಜ್ಯೋತಿಯೇ ನಮ್ಮ ಈ ಜಗಜ್ಯೋತಿ ಬಸವಣ್ಣ. ಬಸವಣ್ಣ 12ನೇ ಶತಮಾನದಲ್ಲಿ ಒಂದು ಉನ್ನತ ಕುಲದ ದಂಪತಿಗಳಾದ ಮಾದರಸ ಹಾಗೂ ಮಾದಲಾಂಬಿಕೆಯ ಪುತ್ರನಾಗಿ ಜನಿಸಿದನು. ಇವರಿಗೆ ಒಬ್ಬಳು ಅಕ್ಕ ಇದ್ದಳು. ಅವಳ ಹೆಸರು ನಾಗಮ್ಮ. ಬಸವಣ್ಣ ಚಿಕ್ಕ ವಯಸ್ಸಿನಿಂದಲೂ ತುಂಬ ಬುದ್ಧಿವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಇವರು ಮನುಷ್ಯನ ವ್ಯಕ್ತಿತ್ವಕ್ಕೆ ಹಾಗೂ ಅವರು ಮಾಡುವ ಕಾಯಕಕ್ಕೆ ತುಂಬ ಗೌರವ ಕೊಡುತ್ತಿದ್ದರೇ ಹೊರತು ಯಾವ ಲಿಂಗ, ಧರ್ಮ, ಜಾತಿಯ ಮೇಲಲ್ಲ. 8ನೇ ವಯಸ್ಸಿನಲ್ಲಿದ್ದಾಗ ಬಸವಣ್ಣನಿಗೆ ಉನ್ನತ ಕುಲದ ಸಂಪ್ರದಾಯದಂತೆ ಉಪನಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಆಗಿನ್ನೂ ಬಸವಣ್ಣ 8 ವರ್ಷದ ಬಾಲಕ. ಬಸವಣ್ಣನ ಕ್ರಾಂತಿಯ ಇತಿಹಾಸವು ಪ್ರಾರಂಭವಾಗಿದ್ದು ಇಲ್ಲಿಂದಲೇ. ಅಕ್ಕ, ಮನೆಗೆ ಯಾರೋ ಬಂದಂತಿದೆ. ಹೋಗಿ ನೋಡು ಬಸವ. ಮಾದರಸರೇ, ಸರಿ ಅಕ್ಕ. ಪೂಜ್ಯರಿಗೆ ನಮಸ್ಕಾರ. ಏನವಾಗಲಿ? ಬಂದಿರೋ ವಿಷಯ ನಿಮ್ಮ ತಂದೆಯವರು ಇದ್ದಾರೆ? ಇದ್ದಾರೆ ಗುರುಗಳೇ. ರೈಟ್. ತಂದೆಯವರೇ, ನಿಮ್ಮನ್ನು ಹುಡುಕಿಕೊಂಡು ಯಾರ ಪೂಜ್ಯರು ಬಂದಿದ್ದಾರೆ. ನೋಡುತ್ತೇನೆ. ಪುರೋಹಿತ, ಬನ್ನಿ ಬನ್ನಿ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ವಿ. ಮಾದಲಾಂಬಿಕೆ ನೀರಂತ ಮನೆಯಲ್ಲಿ ಎಲ್ಲವೂ ಸೌಖ್ಯವೇ? ಎಲ್ಲವೂ ಸಹ. ನಮಸ್ಕಾರ. ಏನವಾಗಲಿ?
ಬನ್ನಿ ಪೂರ್ವಜರೇ, ಒಳಗೆ ಬನ್ನಿ. ಮಾದರಸರೇ, ಏನಿದು ಪೂಜೆಗೆ ಇನ್ನೂ ಸಿದ್ಧತೆನೇ ಆಗಿಲ್ವಲ್ಲ? ಹಾಗೆ ಮಾದರಸರೇ, ಪೂಜೆಗೆ ಚಂದನದ ಕಟ್ಟಿಗೆಯನ್ನು ತೆಗೆದುಕೊಳ್ಳಿ. ಅಕ್ಕ, ಈ ಪುರೋಹಿತರು ಯಾಕೆ ಬಂದಿದ್ದಾರೆ ಇವತ್ತು? ನಿನಗೆ ಗುಂಪಣೆಯನ್ನು ಏರ್ಪಡಿಸಿದ್ದಾರೆ ಬಸವಣ್ಣ. ನನಗೆ? ಹೌದು ಬಸವಣ್ಣ, ಈ ಎಲ್ಲ ಸಿದ್ಧತೆಗಳು ನಿನಗಾಗಿಯೇ. ಅಕ್ಕ, ಮತ್ತೆ ನಿನಗೆ ಯಾವಾಗ ಉಪನಯನ ಕಾರ್ಯಕ್ರಮ? ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡುವುದಿಲ್ಲ ಬಸವಣ್ಣ. ಯಾಕೆ ಹಾಗೆ? ಅದು ಸಂಪ್ರದಾಯ. ಕುಟುಂಬದ ಗಂಡು ಮಕ್ಕಳಿಗೆ ಮಾತ್ರ ಉಪನಯನ ಮಾಡುತ್ತಾರೆ, ಅದು ಶಾಸ್ತ್ರ. ಕುಟುಂಬದಲ್ಲಿರುವ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಹೆಣ್ಣು ಗಂಡು ಅಂತ ಭೇದ ಭಾವ ಇರಬಾರ್ದಲ್ಲ. ಮಾದರಸರೇ, ಬಸವಣ್ಣನನ್ನು ಕರೆಯಿರಿ. ಬಸವಣ್ಣ, ಬಸವಣ್ಣ, ಎಲ್ಲಿ ಹೋದ್ರಿ ಬಸವಣ್ಣ? ಬಸವಣ್ಣ, ನಿಮ್ಮ ತಂದೆ ಬಾರಪ್ಪಲ್ಲಿ. ಅಮ್ಮ, ನನ್ನ ಆಟ ಇನ್ನೂ ಮುಗಿದಿಲ್ಲ. ಸ್ವಾಮಿ, ಸ್ವಾಮಿ, ಬಸವ, ಪೂಜೆಗೆ ಮುಹೂರ್ತ ಮೀರುತ್ತಾ ಇದೆ, ಬಾ ಮಗು. ಪೂಜೆಗೆ ಎಲ್ಲ ಸಿದ್ಧತೆಗಳು ಸಹ ನಡೆಯುತ್ತಿದೆ. ಆಯಿತು ತಂದೆಯವರೇ, ನೀವು ಹೇಳಿದಂತಾಗಲಿ. ಬೇಗ ನಿನ್ನ ವಸ್ತ್ರವನ್ನು ಧರಿಸಿಕೊಂಡು ಬಾ. ಕುಳಿತುಕೋ ಬಸಣ್ಣ. ಬಸವ, ಇಂದಿನಿಂದ ನೀನು ದ್ವಿಜನಾಗುವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ನಿನಗೆ ಇಂದು ಜನಿವಾರವನ್ನು ಧರಿಸಿ ಉಪನಯನ ಮಾಡುವ ಸುಸಂದರ್ಭವಿದು. ತಂದೆಯವರೇ, ಒಬ್ಬ ಮನುಷ್ಯ ಜನಿವಾರವನ್ನು ಧರಿಸಿದರೆ ಮಾತ್ರ ಸುಸಂಸ್ಕೃತನಾಗುತ್ತಾನೆ. ಈ ಅವಕಾಶ ಅಕ್ಕ ನಾಗಮಣಿಗಿಲ್ಲ. ಅವಳು ಈ ಮನೆ ಮಗಳಲ್ಲವೇ? ಬಸವಣ್ಣ, ಶಾಸ್ತ್ರಗಳು ಹೆಣ್ಣು ಮಕ್ಕಳಿಗೆ ಉಪನಯನವನ್ನು ವಿಧಿಸಿಲ್ಲ. ಇದು ಸನಾತನ ಧರ್ಮದ ನಿಯಮ. ಇನ್ನು ಪ್ರಶ್ನೆ ಮಾಡದೆ ಮಂತ್ರಘೋಷಗಳಿಗೆ ಕಿವಿಗಳು. ಪುರೋಹಿತರೆ, ಶಾಸ್ತ್ರಗಳು ಮನುಷ್ಯರ ನಡುವೆ ಗೋಡೆ ಕಟ್ಟುವುದಾದರೆ ಈ ಶಾಸ್ತ್ರಗಳು ನಮಗೆ ಬೇಕೇ? ಬಸವ, ನಮ್ಮ ಕುಲದ ಪ್ರತಿಯೊಂದು ಗಂಡು ಮಗುವಿಗೂ ಜನಿವಾರ ಅತ್ಯಗತ್ಯ. ಸುಮ್ಮನೆ ತರ್ಕವನ್ನು ಮಾತಾಡದೆ ಉಪನಯನವನ್ನು ಸ್ವೀಕಾರ ಮಾಡು. ತಂದೆಯವರೇ,
ನಾನು ಹುಟ್ಟುವಾಗ ಜನಿವಾರದೊಂದಿಗೆ ಹುಟ್ಟಲಿಲ್ಲ, ಸಾಯುವಾಗ ಇದು ನನ್ನೊಂದಿಗೆ ಬರುವುದಿಲ್ಲ. ಮತ್ತೆ ಈ ನೂಲಿನ ಅಂಗು ನನಗೇಕೆ? ಬಸವ, ನೀನು ತರ್ಕವಿಲ್ಲದೆ ಮಾತನಾಡಬೇಡ. ಏನಿದು ನಿನ್ನ ದುರ್ನಡತೆ? ನಿಮ್ಮ ತಂದೆಯ ಮಾತಿಗೆ ಎದುರಾಗಬೇಡ. ಸಮಾಜ ಏನಂದಿತು? ಇದು ನಮ್ಮ ಕುಲದ ಪದ್ಧತಿ. ಅಮ್ಮ, ಸಮಾಜದ ಭಯಕ್ಕಾಗಿ ನಾನು ಸತ್ಯವನ್ನು ಬಲಗೊಡಲಾರೆ. ಒಳಗಿನ ಆತ್ಮಕ್ಕೆ ಅಂಟದ ಈ ನೂಲು ಹೊರಗಿನ ಶರೀರಕ್ಕೆ. ಬಸವಣ್ಣ, ತರ್ಕವಿಲ್ಲದೆ ಮಾತನಾಡಿ ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡ. ಪುರೋಹಿತರೆ, ಸಿಕ್ಕರೆ ಸಮಾನ ಅವಕಾಶ ಇಬ್ಬರಿಗೂ ಸಿಗಲಿ, ಇಲ್ಲವಾದರೆ ಯಾರಿಗೂ ಬೇಡ. ಬಸವ, ನೀನು ಮಿತಿ ಮೀರಿ ಮಾತನಾಡುತ್ತಿದ್ದೀಯಾ? ನೀನು ನಮ್ಮ ಕುಲದಲ್ಲಿ ಇರಬೇಕಾದರೆ ನಮ್ಮ ಕುಲದ ಪ್ರತಿಯೊಂದು ನೀತಿ ನಿಯಮಗಳನ್ನು ಪಾಲಿಸಲೇಬೇಕು. ಇಲ್ಲವಾದಲ್ಲಿ ನಿನಗೆ ಈ ಕುಲದಲ್ಲಿ ಬಾಳಲು ಅವಕಾಶವಿರುವುದಿಲ್ಲ. ಹಾಗಾದರೆ ತಂದೆಯವರೇ, ನನ್ನ ದಾರಿ ಬೇರೆನೇ ಇದೆ. ಈ ಕೃತಕ ಕಟ್ಟುಪಾಡುಗಳ ಮಧ್ಯೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಿಲ್ಲ. ಎಲ್ಲಿ ಸಮಾನತೆ ಇದೆಯೋ, ಎಲ್ಲಿ ಕಾಯಕವೇ ಕೈಲಾಸವಾಗಿದೆಯೋ, ನಾನು ಅಂತ ಜಗತ್ತನ್ನು ಹುಡುಕುತ್ತಾ ತೆರಳುತ್ತೇನೆ. ನಾನು ಈ ಮನೆಯಲ್ಲಿ ಇರಲು ಇಚ್ಛಿಸುವುದಿಲ್ಲ. ಮಾದರಸರೇ, ಏನಿದು? ನಮ್ಮನ್ನ ಇಲ್ಲಿಗೆ ಕರೆಸಿ ಅವಮಾನ ಮಾಡಿದ್ದೀರಾ. ಇದನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ನಾವು ಬ್ರಾಹ್ಮಣ ಕುಲದವರು. ಈ ಕ್ಷಣದಿಂದಲೇ ನಿಮ್ಮ ಕುಲವನ್ನು ಬಹಿಷ್ಕರಿಸುತ್ತಿದ್ದೇವೆ. ಪುರೋಹಿತರೆ, ಹಾಗೆ ಮಾಡಬೇಡಿ, ನಿಂತುಕೊಳ್ಳಿ. ಪುರೋಹಿತರೇ, ಶಿವ, ನನ್ನ ಮಗನಿಗೆ ಯಾಕಪ್ಪ ಇನ್ನ ಬುದ್ಧಿ ಕೊಟ್ಟೆ? ಅಯ್ಯೋ ಬಸವ, ಎಲ್ಲಿಗೆ ಹೋಗುವೆ? ಈ ಅಂಧಕಾರದ ಕತ್ತಲಲ್ಲಿ ನಿನ್ನ ದಾರಿ ಯಾವುದು? ಅಕ್ಕ, ಕೂಡಲ ಸಂಗಮನಾಥನೇ ನನ್ನ ದಾರಿ. ಅಲ್ಲಿನ ನದಿಗಳ ಸಂಗಮದಂತೆ ಮನುಷ್ಯರ ನಡುವಿನ ಭಾವಗಳ ಸಂಗಮಬೇಕು. ಅಂತ ಜಾಗಕ್ಕೆ ನಾನು ಹೋಗುತ್ತೇನೆ. ಬೇಡ ಬಸವ, ಬೇಡ. ನೀನು ಮನೆ ಬಿಟ್ಟು ಹೋಗಬೇಡ. ಅಮ್ಮ, ನನ್ನನ್ನು ಅರಸು. ಜನ್ಮ ನೀಡಿದ ತಾಯಿ ನೀನಾದರೆ ಜ್ಞಾನ ನೀಡುವ ತಾಯಿ ಅವತ್ತೇ. ಈ ಸಂಪ್ರದಾಯದ ಸೆರೆಮನಿಯಿಂದ ನನಗೆ ಮುಕ್ತಿ ಬೇಕು. ಜಗತ್ತೇ ಒಂದು ಜಂಗಮ. ಆ ಜಂಗಮದಲ್ಲಿ ನಡೀತಕ್ಕಂಥ ನಾನೊಬ್ಬ ಪ್ರತೀಕ. ಇನ್ನು ನನ್ನನ್ನು ಅರಸಿ, ನಾನು ಇನ್ನು ಹೋಗಿ ಬರುತ್ತೇನೆ. ಬೇಡ ಮಗನೇ, ಬಸವ, ಬೇಡ. ಅಕ್ಕ, ನಾನು ಇನ್ನು ತೆರಳುತ್ತೇನೆ. ಲೋಕದ ಡೊಂಕ ನೀವೇ ಗೆದ್ದಿದ್ದು. ಕೂಡಲ ಸಂಗಮದ ಕ್ರಾಂತಿಕಾರಿ ಪುರುಷನಾಗಿ ನಾನು ಮತ್ತೆ ಹುಟ್ಟಬೇಕಿದೆ. ಜನಿವಾರವನ್ನು ತ್ಯಜಿಸಿ ತಂದೆಗೆ ಮತ್ತು ಸಮಾಜಕ್ಕೆ ಮೊಟ್ಟಮೊದಲನೆಯ ಬಾರಿಗೆ ವಿರೋಧಿಯಾಗಿ ಬಸವಣ್ಣ ತನ್ನ ಹುಟ್ಟೂರಾದ ಬಾಗೇವಾಡಿಯ ತನ್ನ ಮನೆಯನ್ನು ತೊರೆದು ಹೊರನಡೆದ. ಯಾರೂ ಗತಿ ಇಲ್ಲದ ಈ 8 ವರ್ಷದ ಬಾಲಕ ದೇವರನ್ನು ಹುಡುಕಿಕೊಂಡು ಅಲೆದಾಡುತ್ತಾ ಕೂಡಲ ಸಂಗಮಕ್ಕೆ ಬರುತ್ತಾನೆ. ಗುರುವನ್ನು ಹುಡುಕುವ ಸಂದರ್ಭದಲ್ಲಿ ಈ ಬಾಲಕನಿಗೆ ಒಬ್ಬ ದೈವಿ ಪುರುಷರ ಭೇಟಿಯಾಗುತ್ತದೆ. ಅವರೇ ಈಶಾನ ಗುರು. ಆ ಮಹಾನ್ ವ್ಯಕ್ತಿಯ ಆಶ್ರಯ ಪಡೆದು ಅಲ್ಲಿಯೇ ಇದ್ದು ಬಸವಣ್ಣ ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತಾನೆ. ಬಾಗೇವಾಡಿಯಿಂದ ಇಲ್ಲಿಗೆ ಬಂದು ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ. ಇದರಿಂದ ನಿನ್ನ ಮನಸ್ಸಿಗೆ ಶಾಂತಿ ದೊರೆಯಿತು. ನೀನು ಇಲ್ಲಿಗೆ ಬಂದ ಉದ್ದೇಶ ಏನಿದೆ? ಗುರುದೇವ, ಈ ಶಾಸ್ತ್ರಗಳು ಕೇವಲ ನನಗೆ ಅಕ್ಷರಗಳಾಗಿ ಕಾಣುತ್ತಿವೆ. ನನಗೆ ಬೇಕಿರುವುದು ಅಕ್ಷರ ಜ್ಞಾನವಲ್ಲ, ಅನುಭವ ಜ್ಞಾನ. ದೇವರನ್ನು ನಾವು ಗುಡಿಯಲ್ಲಿ ಏಕೆ ಕಾಣಬೇಕು? ಅವನನ್ನು ಶ್ರಮಜೀವಿ ಬೆವರಲ್ಲಿ ಏಕೆ ಕಾಣಬಾರದು? ಬಸವಣ್ಣ, ನೀನು ಮಿತಿ ಮೀರಿ ಮಾತನಾಡುತ್ತಿದ್ದೀಯ. ಶ್ರಮಜೀವಿಗಳು ಕೀಳು ಜಾತಿಯವರು. ಅವರಿಗೆ ದೈವತ್ವದ ಬಗ್ಗೆ ಏನು ತಿಳಿದಿದೆ? ಅವರು ಕೇವಲ ನಮ್ಮಂತವರ ಸೇವೆ ಮಾಡಲಿರುವ ಜನರಷ್ಟೇ. ಅರಬಾಲ, ಹಸಿವು ಎಲ್ಲರಿಗೂ ಒಂದೇ ಅಲ್ಲವೇ? ಸುಟ್ಟ ಮಣ್ಣು ಕುಂಬಾರನಿಗೆ ಬೇರೆ, ನಮಗೆ ಬೇರೆ.
ಎಲ್ಲರ ಮೈಯಲ್ಲಿ ಹರಿತಿರುವ ರಕ್ತ ಕೆಂಪಾಗಿರುವಾಗ ಕಾಯಕ ಕೀಳು ಹೇಗೆ? ಬಸವ, ನಿನ್ನ ಪ್ರಶ್ನೆಗಳಲ್ಲಿ ಕ್ರಾಂತಿಯ ಕಿಡಿ ಇದೆ. ಭಕ್ತಿ ಇದೆ. ಭಕ್ತಿ ಎಂದರೆ ಏನು? ಭಕ್ತಿ ಎಂದರೆ ಕೇವಲ ಜಪವಲ್ಲ, ಜೀವನದ ಹಾದಿ. ಅಯ್ಯೋ, ಈ ಕಟ್ಟಿಗೆ ಉರಿಯುವ ಎಷ್ಟೊಂದು ಕಾಲ. ಎಲ್ಲಾದರೂ ಕೆಳಗೆ ಇಳಿಸಿ ನೋಡೋಣ ಸಂಗಮ್ಮ. ಆಗಲಿ ಸ್ವಾಮಿ. ಮಾರಯ್ಯ, ನಿಲ್ಲಿ. ನಿಮ್ಮ ಕಟ್ಟಿಗೆ ಭಾರವನ್ನು ಕೆಳಗಿಳಿಸಲು ನಾನು ಸಹಾಯ ಮಾಡುತ್ತೇನೆ. ಅಯ್ಯೋ ಸ್ವಾಮಿಗಳೇ, ನೀವೇಕೆ ಕೊಳಕು ಹೊಳೆಯನ್ನು ಮುಟ್ಟುತ್ತಿದ್ದೀರಾ? ಮಾರಯ್ಯ, ಈ ಹೊರೆಯು ತುಂಬಾ ಭಾರವಾಗಿದೆ, ಮೊದಲು ಕೆಳಗಿಳಿಸಿ. ಸ್ವಾಮಿಗಳೇ, ನಾವು ಕಾಯಕ ಮಾಡೋರು, ಕೆಳವರ್ಗದವರು ಕೆಲಸ ಮಾಡುವುದಿಲ್ಲ. ನೀವು ಮಾಡಬಾರದು ಸ್ವಾಮಿಗಳೇ. ಮಾರಯ್ಯ, ಕಾಯಕದಲ್ಲಿ ಯಾವುದೇ ಮೇಲು ಕೀಳು ಅಂತ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಸಮಾನರು. ಯಾರು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೋ ಅವರಿಗೆ ಕೈಲಾಸ ದೊರೆಯುತ್ತದೆ. ಆದ್ದರಿಂದ ನಾನು ಕಾಯಕವೇ ಕೈಲಾಸ ಎಂದು ನಂಬುತ್ತೇನೆ. ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಾತುಗಳನ್ನಾಡುತ್ತಿರುವವರು ಯಾರು ಸ್ವಾಮಿ? ಸಂಗಮ್ಮ, ಇವರೇ ಬಸವಣ್ಣವರು. ಕೆಳವರ್ಗದವರಿಗೆ ಸಹಾಯ ಮಾಡುತ್ತಿರುವುದನ್ನು ನೋಡಿದರೆ ಅವರ ವರ್ಗದವರಿಂದ ತೊಂದರೆಯಾಗುತ್ತಿಲ್ಲವೇ? ಇಲ್ಲ ಸಂಗಮ್ಮ, ಬಸವಣ್ಣವರು ಜನಿವಾರನ್ನು ಕಿತ್ತೆಸಿ ಬಂದ ಮಹಾಪುರುಷರು ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಇವರಿಗೆ ಯಾವುದೇ ಜಾತಿ ಧರ್ಮದ ಹಂಗಿಲ್ಲ. ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ವಿರೋಧಿಸುತ್ತಾರೆ. ಮಾರಯ್ಯ, ನಾನು ಕೇವಲ ಜನಿವಾರವಷ್ಟೇನಲ್ಲ, ಮನುಷ್ಯರ ನಡುವಿನ ಗೋಡೆಗಳನ್ನು ಕಿತ್ತೆಸಲು ಬಂದಿದ್ದೇನೆ. ಯಾರು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೋ ಅವರಿಗೆ ದೇವರು ಒಲಿತಾನೆ. ನಿಮ್ಮನ್ನು ನೀವು ಕೀಳಾಗಿ ಕಾಣಬೇಡಿ. ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಹೇಳಮ್ಮ, ಯಾರು ನೀನು? ನಾನು ಮಹಾದೇವಿ. ಯಾಕಮ್ಮ, ಏನಾಯ್ತು? ಯಾಕೆ ಹೀಗೊಂಡು ಬಂದೆ? ಗುರುಗಳೇ, ನಮ್ಮ ಮನೆಯಲ್ಲಿ ನನ್ನನ್ನು ಬಲವಂತವಾಗಿ ದೇವದಾಸಿ ಮಾಡಲು ನಿರ್ಧರಿಸಿದ್ದಾರೆ. ನನಗೆ ದೇವದಾಸಿ ಆಗಲು ಇಷ್ಟ ಇಲ್ಲ. ಸಮಾಧಾನ ಮಾಡ್ಕೊಂಡ್ರೆ ಗುರುದೇವ, ನನ್ನನ್ನು ರಕ್ಷಿಸಿ. ಧರ್ಮದ ಹೆಸರಿನಲ್ಲಿ ನನಗೆ ಅನ್ಯಾಯ ಮಾಡುತ್ತಿದ್ದಾರೆ. ನನಗೆ ಸ್ವತಂತ್ರವಾಗಿ ಬದುಕುವ ಹಕ್ಕಿಲ್ಲವೇ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಶಾಂತವಾಗಿರು. ಖಂಡಿತ ಇದೆ ಮಹಾದೇವಿ, ಎದ್ದೇಳಿ. ಮಹಾದೇವಿ, ಸ್ತ್ರೀ ಎಂದರೆ ಕೇವಲ ಭೋಗದ ವಸ್ತುವಲ್ಲ. ಇಲ್ಲಿ ಯಾರು ಯಾರಿಗೂ ಗುಲಾಮರಲ್ಲ. ನಿನಗೂ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಬಸವಣ್ಣ, ಈ ನಿನ್ನ ವಿಚಾರಗಳು ನಮ್ಮ ಧರ್ಮವನ್ನು ನಾಶ ಮಾಡುತ್ತವೆ. ಎಚ್ಚರಿಕೆ! ಕೆಳ ಜಾತಿಯವರನ್ನು ನಮ್ಮ ಸಮಾನರನ್ನಾಗಿ ಊಹಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಬಸವಣ್ಣ. ಇವರೆಲ್ಲರೂ ನಮ್ಮಂತೆಯೇ ಸಮಾನವಾಗಿ ಬದುಕುವ ಅವಕಾಶವಿಲ್ಲವೇ? ಇವರು ಇರುವುದಾದರೂ ಜಾಗ ಯಾವುದು? ಇರುವುದಾದರೂ ಎಲ್ಲಿ? ಚನ್ನಬಸಣ್ಣ, ಅಂತ ಜಾಗವನ್ನು ನಾವೇ ಸೃಷ್ಟಿಸಬೇಕು. ಅಲ್ಲಿ ಅಲ್ಲಿ ರಾಜರು ಇರುವುದಿಲ್ಲ, ಪ್ರಜೆಗಳು ಇರುವುದಿಲ್ಲ, ಕೇವಲ ಶರಣರು ಮಾತ್ರ. ಜಾತಿ ಲಿಂಗ ಭೇದವಿಲ್ಲದಂತಹ ಒಂದು ಅನುಭವ ಮಂಟಪವನ್ನು ಕಟ್ಟುವ ಕನಸು ನನಗಿದೆ. ಅಲ್ಲಿ ಜನಸಾಮಾನ್ಯರಿಗೂ ಧರ್ಮದ ಬೋಧನೆ ಮಾಡಲಾಗುತ್ತದೆ. ಮಹಾದೇವಿ, ನಿಮ್ಮ ದಾರಿ ಕಲ್ಯಾಣದತ್ತ ಸರ್. ಬಸವಣ್ಣ, ಈ ಸಂಗಮದ ಜ್ಞಾನವನ್ನು ಜನರಿಗೆ ಅವರ ಸಾಮಾನ್ಯ ಭಾಷೆಯನ್ನು ತೋರ್ಪಡಿಸಿ. ಖಂಡಿತ ಗುರುಗಳೇ, ಆಶೀರ್ವದಿಸಿ. ಇಂದಿನಿಂದ ನಿಮ್ಮ ಮಾತುಗಳು ವಚನವಾಗಲಿ. ಸಮಾಜದ ಕಳೆಯನ್ನು ತೊಳೆಯುವ ಗಂಗೆಯಾಗಿದೆ. ಹೋಗಿ. ನಿಮ್ಮ ಮಾತಿನಂತೆ ಆಗಲಿ ಗುರುಗಳೇ. ಮಾರಯ್ಯ, ಬನ್ನಿ. ಮಾದೇವಿ, ಬನ್ನಿ. ಇಂದಿನಿಂದ ನಾವು ಹೊಸ ಸಮಾಜವನ್ನು ಕಟ್ಟೋಣ.
ನಮಸ್ತೆ ಗುರುದೇವ. ಬಲದೇವ ಮಂತ್ರಿಗಳು ಬರಬೇಕು ಆಸೀನರಾಗಿ. ಪರಮಾತ್ಮನ ಕೃಪೆಯಿಂದ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ. ಪುರುಷರಾದ ನಿಮ್ಮ ಕೃಪೆಯಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ ಗುರುದೇವ. ಆ ದೇವರ ಇಚ್ಛೆ. ಅಂದ ಹಾಗೆ ಈಗ ನನ್ನ ಏಕಮಾತ್ರ ಪುತ್ರಿ ಗಂಗಾ ಕಲ್ಯಾಣ ಮಾತೃಪಾಲನೆಯನ್ನ ಕಾಣದಂತಹ ಬೋಳಿಗಳೇ ಅಲ್ಲ. ಅವರು ಗುರುದೇವ, ಇವಳು ಬಾಲ್ಯದಿಂದ ರಾಣಿ ಶಾಂತಮತಿಯ ಮಡಿಲಲ್ಲೇ ಬೆಳೆದಿದ್ದಾಳೆ. ಇರಲಿ. ಅಂದ ಹಾಗೆ ಮಂತ್ರಿಗಳೇ, ಇವಳು ಯಾರೆಂದು ಗುರುತಿಸಬಲ್ಲ? ಇವಳು ಯಾರೆಂದು ಗುರುತಿಸಬಲ್ಲೆ, ಆದರೆ ನಿರ್ದೇಶನವೇ ಗುರುದೇವ. ಇವಳು ಬ್ರಾಹ್ಮಣ ಕುಲದಿಂದ ಬಹಿಷ್ಕರಿಸಲ್ಪಟ್ಟಂತಹ ಮಧುವರಸ ಮತ್ತೆ ಮಾದರಾಂಬಿಕೆಯ ಏಕೈಕ ಪುತ್ರಿ ನಾಗಮ್ಮ. ಇವಳು ಕೆಲ ಕಾಲಗಳ ಹಿಂದೆ ತನ್ನ ಗಂಡನನ್ನು ಕಳೆದಳು. ಈಗ ತನ್ನ ಮಗನಾದಂತಹ ಚನ್ನಬಸವಣ್ಣನು ನಮ್ಮ ಆಶ್ರಯದಲ್ಲಿರುವಂತಹ ತಮ್ಮ ಬಸವಣ್ಣನ ಆಶ್ರಯವನ್ನು ಪಡೆದು ಕೇಳಿಕೊಂಡು ಬಸವಣ್ಣ ನಿಮ್ಮ ಆಶ್ರಯವನ್ನು ಪಡೆದುಕೊಂಡಿರುವುದೇ ಸರಿ ಗುರುದೇವ. ಎಲ್ಲವೂ ದೈವ ಇಚ್ಛೆ. ಗುರುಗಳೇ, ಬಸವಣ್ಣನ ಮುಂದಿನ ಪಥವನ್ನು ಹೇಗೆ ನಿರ್ಧರಿಸಿದೆ ಎಂದು ತಿಳಿಯಬಹುದೇ? ತಾಯಿ, ಮಹಾಜ್ಞಾನಿಯಾದ ಬಸವಣ್ಣನ ಮುಂದಿನ ಪಥವನ್ನು ನಿರ್ಧರಿಸುವುದು ನನಗೂ ಕಠಿಣ. ಇದಕ್ಕೆ ಮಹಾಮಂತ್ರಿಗಳ ಸಲಹೆ ಅಗತ್ಯ. ಬಸವಣ್ಣ ಪ್ರೋತ್ಸಾಹವಾದರೆ ಸರಿಯಾಗುವುದು ಆಗ್ಬೋದು ಅನಿಸುತ್ತದೆ. ನಮ್ಮ ಇಚ್ಛೆ ತಮ್ಮ ಅಪ್ಪಣೆಯಾದರೆ ನನ್ನದೊಂದು ಸಲಹೆ. ಮಹಾಮಂತ್ರಿಗಳು ಬಸವಣ್ಣನನ್ನು ತಮ್ಮ ಅಳಿಯರನ್ನಾಗಿ ಮಾಡಿಕೊಂಡರೆ ಎಲ್ಲ ಸಮಸ್ಯೆಗಳು ಬಗೆಹರಿಯಬಹುದೆಂಬುದು ನನ್ನ ಅಭಿಪ್ರಾಯ. ಆದರೆ ಇದಕ್ಕೆ ಮಹಾಮಂತ್ರಿಗಳು ನಿಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ. ಆದರೆ ಇದಕ್ಕೆ ಬಸವಣ್ಣ ಒಪ್ಪಿಕೊಳ್ಳಬೇಕಲ್ಲವೇ? ಗುರುಗಳ ಮಾತಿಗೆ ಬಸವಣ್ಣ ಎಂದಿಗೂ ಎದುರಾಡುವುದಿಲ್ಲ. ಬಸವಣ್ಣ ಇವರು ಮಹಾಮಂತ್ರಿ ಬಲದೇವರು, ಹಾಗೆ ಇವರ ಏಕೈಕ ಮಾತೃ ಪುತ್ರಿ ಗಂಗಾಂಬಿಕೆ. ನೀನು ಗಂಗಾಂಬಿಕೆಯನ್ನು ವಿವಾಹವಾದ ಇದಕ್ಕೆ ನಿನ್ನ ಅನಿಸಿಕೆ? ಗುರುದೇವ, ನಾನು ನಿಮ್ಮ ಆಶ್ರಯದಲ್ಲಿ ಬೆಳೆದಿದ್ದೇನೆ. ನಿಮ್ಮ ಮಾತೆ ನನಗೆ ವೇದವಾಕ್ಯ. ನೀವು ಹೇಳಿದಂತಾಗಲಿ. ಇದಕ್ಕೆ ನಿನ್ನ ಸಮ್ಮತಿ ಇದೆ ತಾಯಿ? ನಿಮ್ಮಿಚ್ಛೆಯಂತೆ ಆಗಲಿ ಗುರುದೇವ. ಮಹಾಜ್ಞಾನಿಯಾದ ಬಸವಣ್ಣನವರನ್ನು ನನ್ನ ಪತಿಯಾಗಿ ಸ್ವೀಕರಿಸುವುದು ನನ್ನ ಸೌಭಾಗ್ಯವೇ ಸರಿ. ಆದರೆ ತಡವೇಕೆ ಗುರುದೇವ? ಒಳ್ಳೆಯ ಮುಹೂರ್ತವನ್ನು ಸಿದ್ಧಪಡಿಸಿ. ಮಹಾಮಂತ್ರಿಗಳೇ, ಒಳ್ಳೆಯ ಕಾರ್ಯಕ್ಕೆ ಕಾಯಬಹುದು. ಈ ದಿನ ಒಳ್ಳೆಯ ದಿನ, ಈ ಕ್ಷಣ ಒಳ್ಳೆಯ ಕ್ಷಣ. ಈ ಒಳ್ಳೆಯ ಕ್ಷಣದಲ್ಲೇ ಇವರ ವಿವಾಹವಾಗುವುದು. ಸರಿ ಗುರುದೇವ. ಗಂಗಾಂಬಿಕೆ, ತನ್ನ ಗುರುವಿನ ಇಚ್ಛೆಯಂತೆ ಬಲದೇವ ಮಂತ್ರಿಗಳ ಮಗಳಾದ ಗಂಗಾಂಬಿಕೆಯನ್ನು ವಿವಾಹವಾಗಲು ಬಸವಣ್ಣ ಒಪ್ಪುತ್ತಾರೆ. ಗಂಗಾಂಬಿಕೆ ಹಾಗೂ ಬಸವಣ್ಣನವರ ಮದುವೆಯನ್ನು ಸ್ವತಃ ಈಶಾನ ಗುರುಗಳೇ ನೆರವೇರಿಸಿಕೊಡುತ್ತಾರೆ. ಒಬ್ಬರೇ ಈ ಕ್ರಾಂತಿಯ ಜೊತೆ ಹೋರಾಡುತ್ತಿದ್ದ ಬಸವಣ್ಣನಿಗೆ ಗಂಗಾಂಬಿಕೆ ಕೈ ಜೋಡಿಸಿದಳು. ಬಸವಣ್ಣನಿಗೆ ಇನ್ನಷ್ಟು ಬಲ ಸಿಕ್ಕಂತಾಯಿತು. ಹಾಗೆಯೇ ತಮ್ಮ ಮಹಾಜ್ಞಾನದಿಂದ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯ ಕೆಳಗಿನ ಹುದ್ದೆಯನ್ನು ಸೇರುತ್ತಾರೆ. ಇವರ ವ್ಯಕ್ತಿತ್ವ ಜ್ಞಾನವನ್ನು ನೋಡಿ ಸ್ವತಃ ಮಹಾರಾಜರಾದ ಬಿಜ್ಜಳರು ಮಹಾಮಂತ್ರಿ ಪದವಿಯನ್ನು ಇವರಿಗೆ ನೀಡುತ್ತಾರೆ. ಬಸವಣ್ಣನು ಮಂತ್ರಿಯಾಗಿ
ಸಮಾಜದಲ್ಲಿ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು ಲಿಂಗ ತಾರತಮ್ಯ, ಜಾತಿ ಭೇದ, ಅಸ್ಪೃಶ್ಯತೆ ಮುಂತಾದವುಗಳನ್ನು ಹೋಗಲಾಡಿಸಿ ಎಲ್ಲ ಜಾತಿಯವರಿಗೂ ಸಮಾನ ಅವಕಾಶ ನೀಡುತ್ತಿದ್ದರು. ಈ ವ್ಯವಸ್ಥೆಯನ್ನು ನೋಡಿ ಉನ್ನತ ವರ್ಗದವರು ಬಸವಣ್ಣನನ್ನು ದ್ವೇಷಿಸಲು ಪ್ರಾರಂಭಿಸಿದರು ಹಾಗೂ ಇಲ್ಲಸಲ್ಲದ ಸುದ್ದಿ ಹರಡಲು ಪ್ರಾರಂಭಿಸಿದರು. ಇದರಲ್ಲಿ ಮಂಚಣ್ಣ, ಧಾರ್ಮಿಕ ಪಂಡಿತರಾದ ಕ್ರಮಿಕರು ಮತ್ತು ಮಧುವರಸರ ಕೈವಾಡವೂ ಇತ್ತು. ನಮಸ್ಕಾರಗಳು. ಓ ಕ್ರಮಿಕರೇ, ಬರಬೇಕು ಬರಬೇಕು. ಏನು ಸತಿಪತಿಗಳಿಬ್ಬರು ವಿರೋಧದಿದೆ? ಹಾಗೇನಿಲ್ಲ, ಬೇಸರವನ್ನು ಕಳೆಯಲು ಪಗಡೆ ಆಟವನ್ನು ಮಾಡುತ್ತಿದ್ದೆವು. ಆಡಬೇಕಾದೆ ಅಲ್ಲಿ ಬಸವನು ಕೀಳು ಜಾತಿಯವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಕುಲವನ್ನು ಹಾಳು ಮಾಡುತ್ತಿದ್ದಾನೆ. ಆದರೆ ನೀವು ಇಲ್ಲಿ ನಿಮ್ಮ ಸತಿಯೊಡನೆ ಪಗಡೆಯನ್ನು ಆಡುತ್ತಾ ಕೂತಿದ್ದೀರಿ. ಒಗಟಿನಂತೆ ಮಾತನಾಡಬೇಡಿ ಮಧುವರಸ. ಏನಾಗಿದೆ ಎಂದು ತಿಳಿಸಿ. ಇನ್ನೇನಾಗಬೇಕು ಅಂತಂದ್ರೆ ಇನ್ನೇನಾಗಬೇಕು? ಆಗ್ಬಾರ್ದೆಲ್ಲ ಆಗ್ತಾ ಇದೆ, ನಡಿಬಾರ್ದೆಲ್ಲ ನಡೀತಾ ಇದೆ. ಆ ಆಳು ಬಸವ ಮಲ್ಲಯ್ಯ ಮತ್ತು ಅವ್ರ ಪರಿವಾರದವರೆಲ್ಲ ಲಿಂಗ ದೀಕ್ಷೆ ಕೊಟ್ಟು ಅಪಚಾರ ಮಾಡ್ತಿದ್ದಾರೆ. ಆ ಬಸವಣ್ಣನ ಅಟ್ಟಾಸ ಅಡಗಿಸಲೇಬೇಕು ನಾವು, ಇಲ್ಲಾಂದ್ರೆ ನಮ್ಮ ಗುಳಿಗಾಲ ಇದು ನೋಡ್ರಿ. ನಿಮ್ಮ ಮಾತು ನಿಜವೇ? ಹೌದು ಹೌದು. ಅವನಿಂದ ನಮಗಾಗಿರುವ ಅನ್ಯಾಯ ಒಂದ ಎರಡ ಲೆಕ್ಕಪತ್ರ ದೋಷದಲ್ಲಿ ಕಂಡುಹಿಡಿದು ರಾಜನ ಎದುರಿಗೆ ನನ್ನನ್ನು ಅಪಮಾನಪಡಿಸಿ ನಮಗೆ ದಕ್ಕಬೇಕಾದ ಮಹಾಮಂತ್ರಿಯ ಪದವಿಯನ್ನು ಅವನು ದಕ್ಕಿಸಿಕೊಂಡಿದ್ದಾನೆ. ಹೌದು ಮಂಚಣ್ಣವರೇ, ಆ ಬಸವ ಕೀಳು ಜಾತಿಯವರು ಅಂತ ಹೇಳ್ಕೊಂಡು ಅವರು ಮಾಡುತ್ತಿರುವ ಧರ್ಮವನ್ನು ಕೆಲಸವನ್ನು ಮಹಾರಾಜರಿಗೆ ಹೌದು, ಆ ಬಸವಣ್ಣನನ್ನು ಹೇಗಾದರೂ ಮಾಡಿ ಮಂತ್ರಿ ಪದವಿಯಿಂದ ಕೆಳಗಿಳಿಸಲೇಬೇಕು. ಹಾಗಿದ್ರೆ ನಡೀರಿ, ಮಹಾರಾಜರ ಹತ್ರ ಹೋಗೋಣ. ನಡೀರಿ. ಮಹಾರಾಜರು ಇದ್ದಾರೆ, ಅವರನ್ನು ಕಾಣಬೇಕಾಗಿದೆ. ಧರ್ಮಾಧಿಕಾರಿಗಳು ಮಂಚಣ್ಣನವರಿಗೆ ತೋರಿಸಿಕೊಂಡಿದ್ದಾರೆ. ಪ್ರಣಾಮಗಳು. ಹೌದು ಮಕ್ಕಳೇ, ಅದಕ್ಕಾಗಿಯೇ ತಮ್ಮನ್ನು ಕಾಣಲು ಬಂದಿದ್ದೇವೆ. ಪ್ರಭುಗಳೇ, ನಾವು ಹಿಂದಿನಿಂದಲೂ ಬಂದಿರುವ ಆಚಾರ ವಿಚಾರಗಳನ್ನು ಮೂಲಕ್ಕೆ ಸೆದ್ದು ಹೊಸ ಆಚಾರಗಳನ್ನು ಕಟ್ಟುತ್ತಿದ್ದಾರೆ. ಈನ ಕುಲದವರು ಕೀಳು ಜಾತಿಯವರೆಂದು ನಾವು ಯಾರು ಊರ ಹೊರಗಡೆ ಇಟ್ಟಿದ್ದೇವೋ ಅವರೆಲ್ಲರನ್ನು ಬಸವಣ್ಣನವರು ಒಟ್ಟುಗೂಡಿಸಿಕೊಂಡು ಅವರಿಗೆ ಲಿಂಗಗಳನ್ನು ಕಟ್ಟಿ ಶರಣರನ್ನಾಗಿ ಮಾಡಿದ್ದಾನೆ ಮಹಾಪ್ರಭುಗಳೇ. ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಂತಹ ಧರ್ಮವನ್ನು ಬಿಟ್ಟು ಬಸವಣ್ಣನವರು ಅಧರ್ಮದ ಹಾದಿಯನ್ನು ತುಳಿಯುತ್ತಿದ್ದಾರೆ ಪ್ರಭುಗಳು. ಧರ್ಮವನ್ನು ಆಳಬೇಕಾಗಿದ್ದ ಮಹಾಪ್ರಭುಗಳೇ ಕಣ್ಣು ಮುಚ್ಚಿ ಕುಳಿತಿದ್ದಾರಲ್ಲ ಅಂತ ಜನ ಮಾತನಾಡುತ್ತಿದ್ದಾರೆ ಪ್ರಭುಗಳೇ. ಏನೋ ಬಸವಣ್ಣವರು ಅಷ್ಟೊಂದು ಮಿತಿ ಮೀರಿದ್ದಾರೆ ಏನೋ? ಆಗಲಿ, ಈ ವಿಚಾರವನ್ನು ನಾಳೆ ಸಭೆಯಲ್ಲಿ ಚರ್ಚಿಸೋಣ. ನೀವಿನ್ನು ಹೊರಡಿ.
ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅವರೇ. ಅಯ್ಯೋ ಪ್ರಭು, ಶರಣು ಶರಣಾರ್ಥಿ ಅಂತೀರಾ? ಅಯ್ಯೋ ತಂದೆ, ನಿಮ್ಮ ಈ ಪಾದದ ಧೂಳಿಗೆ ಸಮಾನದ ಈ ಮೈಪದಿ ಶರಣು ಶರಣಾರ್ಥಿ ಅಂದಿರಾ? ಅಯ್ಯೋ ಪ್ರಭು, ನಮ್ಮಂತ ಕೀಳು ಜಾತಿಯವರಿಗೆ ನೀವು ಶರಣು ಶರಣಾರ್ಥಿ ಅಂದಿರಾ? ತಂದೆ, ಶರಣು ಶರಣಾರ್ಥಿ ಅಂದಿರಾ? ಶರಣು ಶರಣಾರ್ಥಿ ಅಂದಿರಾ? ಪ್ರಭು, ತಂದೆ, ಶರಣು ಶರಣಾರ್ಥಿ ಅಂದಿರಾ? ಶರಣು ಶರಣಾರ್ಥಿ ಅಂದಿರಾ? ಪ್ರಭು, ಅಯ್ಯೋ ಎಂಥ ಅಪಚಾರವಾಯಿತು. ಶರಣು ಶರಣಾರ್ಥಿ ಅಂದಿರಾ? ಯಾಕೆ ಸ್ವಾಮಿ, ಏನಾಯಿತು? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಕಲ್ಯಾಣಿ, ಯಾರಾದರೂ ಏನಾದರೂ ಅಂದಿದ್ರೆ ನನ್ನ ಮನಸ್ಸಿಗೆ ಇಷ್ಟೊಂದು ನೋವಾಗ್ತಾ ಇರಲಿಲ್ಲ. ಮತ್ತೇನಾಯಿತು ಸ್ವಾಮಿ? ದಾರಿಯಲ್ಲಿ ಜೋಯಿಸ್ರ ಮನೆಗೆ ಹೋಗಿ ಪಾದರಕ್ಷೆಗಳನ್ನ ಕೊಟ್ಟು ದಾರಿಯಲ್ಲಿ ಬರ್ತಾ ಇರುವಾಗ ಆ ನನ್ನಪ್ಪ ತಂದೆ ಬಸವಣ್ಣ ದಾರಿಯಲ್ಲಿ ಎದುರುಗಡೆ ಬರ್ತಾ ಇದ್ರು. ಅವರನ್ನ ನೋಡಿ ಭಕ್ತಿಯಿಂದ ಶರಣು ತಂದೆ ಎಂದೆ. ಅವರು ನನ್ನನ್ನ ನೋಡಿದ ತಕ್ಷಣ ನನ್ನನ್ನು ಅಪ್ಪಿಕೊಂಡು ಶರಣು ಶರಣಾರ್ಥಿ ಅರಳಯ್ಯನವರೇ ಎಂದು ಬಿಟ್ಟರು. ಯಾರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಲು ಕಾತುರದಿಂದ ಕಾಯುತ್ತಿರುತ್ತೇವೋ ಅಂಥವರೇ ನಮ್ಮ ಪಾದವನ್ನ ಮುಟ್ಟಿದರೆ ಹೇಗಾಗಬಾರದು ಕಲ್ಯಾಣಿ, ಹೇಗಾಗಬಾರದು? ಶಿವ ಶಿವ, ಮಹಾ ಅಪಚಾರವಾಯಿತು. ಅವರು ಶರಣು ಶರಣಾರ್ಥಿ ಎಂದ ಕೂಡಲೇ ಅವರ ಪಾದದ ಧೂಳನ್ನು ನಿಮ್ಮ ತಲೆಯ ಮೇಲಿಟ್ಟುಕೊಳ್ಳಬೇಕಲ್ಲವೇ ಸ್ವಾಮಿ? ತಲೆಯ ಮೇಲಿಟ್ಟುಕೊಳ್ಳಬೇಕಲ್ಲವೇ? ನಿನ್ನ ಮಾತು ನಿಜ ಕಲ್ಯಾಣಿ. ಆ ನನ್ನ ತಂದೆ ಬಸವಣ್ಣನ ನೋಡಿದ ಆ ಬರದಲ್ಲಿ ಏನು ಮಾಡಬೇಕೆಂದು ತೋಚಲೇ ಇಲ್ಲ. ಏನು ಮಾಡಲಿ? ಅಯ್ಯೋ, ಈ ಶರಣು ಶರಣಾರ್ಥಿ ಭಾರವನ್ನ ಹೇಗೆ ತೀರಿಸಲಿ? ಈ ನನ್ನ ಶಿರವನ್ನ ಕಡೆದು ಆ ನನ್ನ ತಂದೆ ಬಸವಣ್ಣನ ಪಾದಕ್ಕೆ ಅರ್ಪಿಸಿ ನೀವು ಓರಿಸಿದ ಶರಣು ಶರಣಾರ್ಥಿ ಭಾರವನ್ನ ನೀವೇ ಇಳಿಸಿ ತಂದೆ ಎಂದು ಬೇಡಿಕೊಳ್ಳಲೇ? ಅಯ್ಯೋ, ಏನು ಮಾಡಲಿ ಪ್ರಭು, ಏನು ಮಾಡಲಿ? ಸ್ವಾಮಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಕಲ್ಯಾಣಿ. ಆ ಪರಿಹಾರವಾದರೂ ಅದಕ್ಕಾಗಿ ನಾವು ಚಿಂತಿಸುವ ಅಗತ್ಯವಿಲ್ಲ ಸ್ವಾಮಿ. ನಾವು ನಂಬಿರೋ ದೈವ ನಮಗೆಂದೂ ಕೈ ಬಿಡುವುದಿಲ್ಲ. ಈ ಸಮಸ್ಯೆಗೆ ಪರಿಹಾರವೇನೆಂದರೆ ನನ್ನ ಎಡತೊಡೆಯ ಚರ್ಮ ಹಾಗೂ ನಿಮ್ಮ ಬಲತೊಡೆಯ ಚರ್ಮ ತೆಗೆದು ನನ್ನಪ್ಪ ಬಸವಣ್ಣನಿಗೆ ಸುಂದರವಾದ ಪಾದರಕ್ಷೆಗಳನ್ನು ಹೊಲಿಯೋಣ. ಆವಾಗ ನಮಗೂ ಪುಣ್ಯ ದೊರಕಂತಾಯಿತು, ನಿಮ್ಮ ತಲೆಭಾರನೂ ಕಮ್ಮಿ ಆದಂತಾಗುತ್ತದೆ ಸ್ವಾಮಿ. ಆಹಾ, ಎಂತಹ ಪರಿಹಾರ ಹೇಳಿದೆ ಕಲ್ಯಾಣಿ. ಸತ್ಯದ ಮಾತು. ನೀನು ನನ್ನ ಪಾಲಿನ ನಿಜವಾದ ಯಾರು ಕಲ್ಯಾಣಿ. ನಡೆ, ಆ ನನ್ನಪ್ಪ ಬಸವಣ್ಣನಿಗೆ ಈಗಲೇ ನಾವು ಪಾದರಕ್ಷೆಗಳನ್ನು ತಯಾರಿಸೋಣ. ಬಾ ಕಲ್ಯಾಣಿ, ಈಗಲೇ ಸಿದ್ಧಪಡಿಸೋಣ. ಆಗಲಿ ಸ್ವಾಮಿ.
ಭಂಡಾರಿ ಬಸವಣ್ಣನವರೇ, ರಾಜ್ಯದ ಖಜಾನೆ ಇದಕ್ಕೆ ನಕಾಸಿನ ತೊಂದರೆ ಆಗುತ್ತಾನೆ. ರಾಜ್ಯದ ಖಜಾನೆ ತುಂಬಿದೆ. ಮಹಾರಾಜರೇ, ರಾಜ್ಯದ ಖಜಾನೆ ತುಂಬಿದೆ. ಆದರೆ ನೆನಪಿರಲಿ, ಈ ಹಣ ರಾಜ್ಯದ ಪ್ರಜೆಗಳ ಬೆವರಿನ ಹನಿ. ಈ ಹಣವನ್ನು ಯುದ್ಧಕ್ಕೆ ವ್ಯಯಿಸುವುದಕ್ಕಿಂತ ನಾಡಿನಲ್ಲಿರುವ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಲು ಬಳಸಿದರೆ ಈ ನಾಡು ಸುಭಿಕ್ಷವಾಗುತ್ತದೆ. ಮಹಾರಾಜರೇ, ಬಸವಣ್ಣನವರೇ, ಈ ನಿಮ್ಮ ವಿಚಾರಗಳು ನಮ್ಮ ಧರ್ಮವನ್ನು ನಾಶ ಮಾಡುತ್ತವೆ. ಎಚ್ಚರಿಕೆ, ಕೆಳಜಾತಿಯವರನ್ನು ನಮ್ಮ ಸಮಾನರನ್ನಾಗಿ ಊಹಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಮಂಚಣ್ಣನವರೇ, ಹಸಿದವನು ಶತ್ರುವಿಗಿಂತ ಅಪಾಯಕಾರಿ. ರಾಜ್ಯದಲ್ಲಿರುವ ಪ್ರಜೆಗಳು ಸುಖವಾಗಿದ್ದರೆ ಯಾವ ಶತ್ರುವಿನ ಭಯವೂ ಇರುವುದಿಲ್ಲ. ಮಹಾರಾಜರೇ, ಆದ್ದರಿಂದ ಖಜಾನೆಯ ಒಂದು ಭಾಗವನ್ನು ಈ ಬಾರಿ ನಾನು ದಾಸೋಹಕ್ಕೆ ಮತ್ತು ಕೆರೆಕಟ್ಟೆಗಳ ನಿರ್ಮಾಣಕ್ಕೆ ವಹಿಸಲು ನಿರ್ಧರಿಸಿದ್ದೇನೆ. ಮಹಾರಾಜರೇ, ಬಸವಣ್ಣವರೇ, ನಮ್ಮಲ್ಲಿ ನನಗೆ ನಂಬಿಕೆ ಇದೆ. ಆದರೆ ನೀವು ಅರಮನೆ ಒಳಗೆ ಮಾಡುತ್ತಿರುವ ಧಕ್ಕೆ ತರುತ್ತೀರಿ ಎಂದು ದೂರುಗಳು ಕೇಳಿ ಬರುತ್ತಿವೆ. ಬಸವಣ್ಣ, ಮಹಾರಾಜರೇ, ಈ ಬಾರಿ ಈ ಯೋಜನೆಯಲ್ಲಿ ಆ ರೀತಿಯ ಯಾವ ತೊಂದರೆಯೂ ಆಗದಂತೆ ನಾನು ಅದನ್ನು ಕಾಪಾಡಿಕೊಂಡು ಬರುವ ಭರವಸೆಯನ್ನು ನಿಮಗೆ ನೀಡುತ್ತೇನೆ. ಮಹಾರಾಜರೇ, ಏನೋ ಗದ್ದಲವಾಗುವಂತಿದೆ. ನಿಮ್ಮಂತ ಕಿಡಿ ಜಾತಿಯವರಿಗೆ ಅರಮನೆ ಒಳಗಡೆ ಪ್ರವೇಶವಿಲ್ಲ. ಅಯ್ಯ, ನಾನು ಮಹಾರಾಜರನ್ನಲ್ಲ, ನನ್ನ ತಂದೆ ಬಸವಣ್ಣನವರನ್ನ ಕಾಣಲು ಬಂದಿದ್ದೇನೆ. ಅವರಿಗೆ ನೀಡಲು ಉಡುಗೊರೆಯನ್ನ ತಂದಿದ್ದೇನೆ. ಓ, ಹರಳೆಯನವರು, ಬನ್ನಿ ಹರಳೆ, ಬನ್ನಿ ಕಲ್ಯಾಣ ಮಂಟಪ. ಹರಳೆಯನವರೇ, ನೀವು ನಮ್ಮ ಕಲ್ಯಾಣದ ಆಸೆ ಏನದು? ತಂದೆ, ನಾನು ಮತ್ತು ನನ್ನ ಪತ್ನಿ ಕಲ್ಯಾಣಿ ನಮಗಾಗಿ ನೀಡಲು ಒಂದು ಉಡುಗೊರೆಯನ್ನ ತಂದಿದ್ದೇವೆ. ಈಗ ತೆಗೆದುಕೊಳ್ಳಿ ತಂದೆ. ಅಪ್ಪ, ಎಷ್ಟೊಂದು ಸುಂದರವಾಗಿದೆ ಈ ಪಾದರಕ್ಷೆಗಳು. ಹರಳೆಯನವರೇ, ಈ ಪಾದರಕ್ಷೆಗಳನ್ನು ನೀವು ಯಾವುದರಿಂದ ತಯಾರು ಮಾಡಿದ್ದೀರಿ? ತಂದೆ, ನಮ್ಮಂತ ಕೀಳು ಜಾತಿಯವರಿಗೆ ತಾವು ಮನುಷ್ಯತ್ವದ ಆದಿಯನ್ನ ತೋರಿಸಿದ್ದೀರಿ. ತಮಗಾಗಿ ನಾನು ಮತ್ತು ನನ್ನ ಪತ್ನಿ ಕಲ್ಯಾಣಿ ನಮ್ಮ ತೊಡೆಯ ಚರ್ಮದಿಂದ ಪಾದುಕೆಗಳನ್ನು ಸಿದ್ಧಪಡಿಸಿ ತಂದಿದ್ದೇವೆ. ಮಹಾಪರಾಧ, ಅದರ ಸನ್ನಿಧಿಯಲ್ಲಿ ಚರ್ಮದ ವಸ್ತುಗಳ ಪ್ರದರ್ಶನವೇ? ಬಸವಣ್ಣನವರೇ, ಇಂತಹ ನೀತರನ್ನೇಕೆ ಒಪ್ಪಿಕೊಳ್ಳುತ್ತೀರಾ? ಮಂಚಣ್ಣನವರೇ, ಈ ಪಾದರಕ್ಷೆಯೊಳಗೆ ಅವರ ದೇಹದ ರಕ್ತ ಮಾಂಸವಿದೆ. ಅದಕ್ಕಿಂತ ಹೆಚ್ಚಾಗಿ ಭಕ್ತಿ ಇದೆ. ಚರ್ಮದ ವಸ್ತುಗಳನ್ನೇ ಧರಿಸುವಾಗ ಅವರು ಮಾಡುವ ಕಾಯಕವೇಕೆ ಕೇಳಾಯಿತು? ಮಂಚಣ್ಣನವರೇ, ಹರಳೆಯನವರೇ, ಇಂತಹ ಪರಮ ಪೂಜ್ಯವಾದ ಈ ಪಾದರಕ್ಷೆಗಳನ್ನು ಮೆಟ್ಟಿ ನಾನು ಈ ಪಾದರಕ್ಷೆಗಳನ್ನ ಅಪವಿತ್ರಗೊಳಿಸಲಾರೆ. ಅಯ್ಯೋ, ತಂದೆ, ಪಾದರಕ್ಷೆಗಳನ್ನ ಕೈಯ ಮೇಲೆ ಇಟ್ಟುಕೊಳ್ಳಬೇಡಿ ಪ್ರಭು, ಬೇಡಿ ಪ್ರಭು, ಬೇಡಿ. ಬಸವಣ್ಣವರೇ, ಇದನ್ನು ನಮಗೆ ಸಹಿಸಲಾರೆ. ಇಂತಹ ಪರಮ ಪೂಜ್ಯವಾದ ಪಾದರಕ್ಷೆಗಳನ್ನು ನಾನು ಮೆಟ್ಟಿದರೆ ಆ ಪರಶಿವನನ್ನೇ ಮೆಟ್ಟಿದಂತಾಗುತ್ತದೆ. ಆದ್ದರಿಂದ ಈ ಪಾದರಕ್ಷೆಗಳನ್ನು ನಾನು ಮೆಟ್ಟಲಾಗಲಿದೆ. ಆದ್ದರಿಂದ ಈ ಪಾದರಕ್ಷೆಗಳನ್ನು ನೀವು ಆ ಶಿವನ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ದಿನನಿತ್ಯ ಪೂಜೆಯನ್ನು ಸಲ್ಲಿಸಿ ಆಗಲಿ ತಂದೆ, ತಾವು ಹೇಳಿದ ಹಾಗೆಯೇ ಆಗಲಿ. ಆಹಾ, ಇಂಥ ಅಮೋಘವಾದ ಪಾದರಕ್ಷೆಗಳು. ಆ ಪಾದರಕ್ಷೆಗಳನ್ನು ನನಗೆ ಕೊಡು.
ಈ ಪಾದರಕ್ಷೆಗಳನ್ನ ನನ್ನಪ್ಪ ಬಸವಣ್ಣನಿಗೆ ಮೀಸಲಿಟ್ಟಿದ್ದೇನೆ. ನಿನಗೆ ಎಷ್ಟು ಬೇಕಾದರೂ ಹಣವನ್ನು ನಾನು ಕೊಡುತ್ತೇನೆ. ಆ ಪಾದರಕ್ಷೆಗಳು ನನಗೆ ಬೇಕು. ತಂದೆ, ಈ ಪಾದರಕ್ಷೆಗಳು ಮಾರಾಟಕ್ಕಿಲ್ಲ ಪ್ರಭು. ಈ ಪಾದರಕ್ಷೆಗಳನ್ನ ನನ್ನಪ್ಪ ಬಸವಣ್ಣನಿಗೆ ಅರ್ಪಿಸಿದ್ದೇವೆ ಪ್ರಭು. ನನಗೆ ಎದುರು ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಇಲ್ಲ ಪ್ರಭು, ಇಲ್ಲ. ನಿಮ್ಮ ಎದುರುಗಡೆ ನಾವು ಮಾತನಾಡುವುದು ದೊಡ್ಡವರು ಅಲ್ಲ. ಸೈನಿಕರೇ, ಕಸಿದುಕೊಳ್ಳಿ ಆ ಪಾದಕೆಗಳನ್ನು. ಬೇಡಿ ಪ್ರಭು. ಅಯ್ಯೋ, ಎಂತಹ ಅದ್ಭುತವಾಗಿದೆ. ಆದರೆ ಇದನ್ನು ಧರಿಸಿದ ಕೂಡಲೇ ನನ್ನ ಮೈಯಲ್ಲೆಲ್ಲ ಬೆಂಕಿ ಇಟ್ಟಂತೆ ವಾಸವಾಗುತ್ತಿದೆ ಅಲ್ಲ? ನನ್ನ ಮೈಯೆಲ್ಲ ಬೆಂಕಿ ಇಟ್ಟಂತೆ ವಾಸವಾಗುತ್ತಿದೆ, ಬೆಂಕಿ ಇಟ್ಟಂತೆ ವಾಸವಾಗುತ್ತಿದೆ. ಶಿವಶರಣ ಹರಳಯ್ಯ ಮತ್ತು ಅವನ ಪತ್ನಿಯ ಚರ್ಮದಿಂದ ಮಾಡಿದಂತಹ ಪವಿತ್ರ ಪಾದರಕ್ಷೆಗಳನ್ನು ಮಧುವರಿಸರು ಕಾಲಲ್ಲಿ ಮೆಟ್ಟಿದ್ದಕ್ಕೆ ದೇವರ ಶಾಪವೆಂಬಂತೆ ಮೈವುರಿ ಪ್ರಾರಂಭವಾಗುತ್ತದೆ. ಈ ಮೈವುರಿ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ. ಹಲವಾರು ಯಜ್ಞ ಪೂಜೆಗಳನ್ನೆಲ್ಲ ಮಾಡಿದರೂ ವಾಸಿಯಾಗುತ್ತಿರಲಿಲ್ಲ. ಬಸವಣ್ಣನವರು ಇದಕ್ಕೆ ಪರಿಹಾರವನ್ನು ಹೇಳುತ್ತಾರೆ. ಅವರ ಮಾತಿನಂತೆಯೇ ಮಧುವರಸರ ಮಗಳಾದ ಲಾವಣ್ಯ ತನ್ನ ತಂದೆಗೆ ಗೊತ್ತಾಗದ ಹಾಗೆ ಶಿವಶರಣ ಹರಳಯ್ಯನವರ ಮನೆಗೆ ಹೋಗಿ ಚರ್ಮದ ಚಪ್ಪಲಿಯನ್ನು ಹೊಲಿಯಲು ಇಟ್ಟಂತಹ ಕೊಡಪಾಣದ ನೀರನ್ನು ತಂದು ಮಧುವರಸರ ಸ್ನಾನಕ್ಕೆ ಇಡುತ್ತಾಳೆ. ಆ ನೀರು ಮೈಮೇಲೆ ಬೀಳುತ್ತಿದ್ದ ಹಾಗೆ ಮೈವುರಿ ಮಾಯವಾಯಿತು. ಇದರಿಂದ ಮನಪರಿವರ್ತನೆಗೊಂಡ ಮಧುವರಸರು ಬಸವಣ್ಣನಿಗೆ ಕ್ಷಮೆ ಯಾಚಿಸುತ್ತಾರೆ. ಹಾಗೆಯೇ ಬಸವಣ್ಣನು ಹೇಳಿದ ಹಾಗೆ ತನ್ನ ಮಗಳಾದ ಲಾವಣ್ಯಳನ್ನು ಹರಳಯ್ಯನವರ ಮಗನಾದ ಶೀಲವಂತನಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪುತ್ತಾರೆ. ಇಂದು ನಮ್ಮ ಈ ಕಲ್ಯಾಣದ ಮಣ್ಣಿನಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಗುತ್ತದೆ. ಮಧುವರಸರೇ, ಹರಳಯ್ಯನವರೇ, ಇದು ಕೇವಲ ಮದುವೆಯಲ್ಲ. ನಾವಿಲ್ಲಿ ಜಾತಿ ವ್ಯವಸ್ಥೆಗಳನ್ನು ಮೀರಿದ್ದೇವೆ. ನಾವು ಇಲ್ಲಿ ಕಾಯಕಕ್ಕೆ ಗೌರವವನ್ನು ತಂದಿದ್ದೇವೆ. ಇದೇ ಯುಗದ ಧರ್ಮ. ಸತ್ಯಕ್ಕೆ ಸಾವಿಲ್ಲ, ಈ ಕ್ರಾಂತಿಗೆ ಅಂತ್ಯವಿಲ್ಲ. ಹೌದು ಬಸವಣ್ಣನವರೇ, ನಿಮ್ಮ ಮಾತುಗಳು ಸತ್ಯ. ನೀವೇ ಹೇಳಿದ ಹಾಗೆ ಶರಣರರಸುವರೇ ಎಂದು, ಕುಲವನರಸುವರೇ ಶರಣರಲ್ಲಿ ಎಂದು ನೀವೇ ಹೇಳಿದ ಹಾಗೆ ನನ್ನ ಮಗಳಾದ ಲಾವಣ್ಯಳನ್ನು ಹರಳಯ್ಯನ ಮಗನಾದ ಶರಣ ಶೀಲವಂತನಿಗೆ ಮದುವೆ ಮಾಡಿಕೊಡಲು ನಾನು ಒಪ್ಪಿದ್ದೇನೆ. ಈ ಕುಲಗೋತ್ರದ ಮುಂದೆ ಕುಲವು, ಗೋತ್ರವು ಎಲ್ಲವೂ ಶೂನ್ಯವೆಂದು ನನಗೆ ಭಾಸವಾಗಿದೆ. ಅಣ್ಣ ಬಸವಣ್ಣ, ನಮ್ಮಂತ ಕೀಳು ಜಾತಿಯವರಿಗೆ ಮನುಷ್ಯತ್ವದ ಹಾದಿಯನ್ನ ತೋರಿಸಿದ್ದೀರಿ. ನಮ್ಮಂತ ಕೀಳು ಜಾತಿಯವರ ಮನೆಗೆ ಇಂತಹ ಉನ್ನತ ಕುಲದ ಹುಡುಗಿಯು ಸೊಸೆಯಾಗಿ ಬರುತ್ತಿರುವುದು ಆ ಶಿವನ ಆಶೀರ್ವಾದವೇ ಸರಿ. ಈಗ ಸಮಾಜದ ವಿರೋಧಕ್ಕೆ ನಾವು ಸಿದ್ಧರಿದ್ದೇವೆ ತಂದೆ. ಸಾಗಲಿ ಮದುವೆಯ ಸಮಾರಂಭ. ಹರಳಯ್ಯನವರೇ, ಸತ್ಯದ ಹಾದಿಯಲ್ಲಿ ಹೋಗುವಾಗ ವಿರೋಧಗಳು ಸಹಜ. ಇಲ್ಲಿ ನಾವು ಕಾಯಕಕ್ಕೆ ಗೌರವವನ್ನು ತಂದಿದ್ದೇವೆ. ಇವನಾರವ ಇವನಾರವ ಅನ್ನದೆ, ಇವನಮ್ಮವ ಇವನಮ್ಮವ ಎಂದೆನಿಸೆಯ. ಮಧುವರಸರೇ, ಹರಳಯ್ಯನವರೇ, ಈ ಮದುವೆಗೆ ಸಂಪೂರ್ಣ ಶಿವಶರಣರ ಬಡಗವೇ ಸಾಕ್ಷಿಯಾಗಿದೆ. ಈ ದಾರಿ ಸುಲಭವಲ್ಲ. ನಿಮ್ಮ ಜಾತಿಗಳ ಆಕ್ರೋಶ ನಮಗೆ ಎದುರಾಗಬಹುದು. ಈ ಕ್ರಾಂತಿಗೆ ನೀ ಸಿದ್ಧವಿದೆಯೇ? ಶೀಲವಂತರೇ, ನಿಮ್ಮನ್ನು ವರಿಸಿದ್ದು ನಾನು ಕೇವಲ ವ್ಯಕ್ತಿಯನ್ನಲ್ಲ, ನಿಮ್ಮಲ್ಲಿರುವ ಶರಣ ಸಂಸ್ಕೃತಿಯನ್ನು. ಬಸವಣ್ಣವರ ಆಶೀರ್ವಾದವಿರುವಾಗ ನಮಗೆ ಯಾವುದೇ ರೀತಿ ಭಯವಿಲ್ಲ. ಅರಿವೇ ಗುರು, ಅರಿವೇ ದೈವ. ಈಗ ಶುಭ ಮುಹೂರ್ತ. ಮಧುವರಸರೇ, ಲಾವಣ್ಯನ ಕೈಯನ್ನು ಶೀಲವಂತನ ಕೈ ಮೇಲೆ ಇಡಿ. ಜಾತಿ ವ್ಯವಸ್ಥೆಯನ್ನ ಮೀರಿದ್ದೀರ. ಎರಡು ಹರಿಯದ ಹೊಳೆಗಳು ಸೇರಿ ಸಾಗರವಾಗಿ ಸಂಗಮವಾಗುವ ಕ್ಷಣವಿದು. ಮಕ್ಕಳೇ, ಶರಣರ ಆಶೀರ್ವಾದವನ್ನ ತೆಗೆದುಕೊಳ್ಳಿ. ಕಲ್ಯಾಣ ತಂದೆಯವರ ಆಶೀರ್ವಾದವನ್ನು ಪಡೆಯಿರಿ. ಶುಭವಾಗಲಿ, ಶುಭವಾಗಲಿ.
ಗುರುವಿನ ಮಾಡೋ ಶ್ರೀ ಶಿವ ಭಜನಾನೇ ಬಡಿ ಮಾಡೋ ಶ್ರೀ ಶಿವ ಭಜನ ಮರುಳೇ ಮನವಿನ ಗುರುವಿನ ಮಾಡೋ ಶ್ರೀ ಶಿವ ಭಜನ ದೇವನೇ ಮಾಡೋ ಶ್ರೀ ಶಿವ ಭಜನ ಪ್ರಭುದೇವರೇ, ಇಂದು ನಮ್ಮ ಈ ಅನುಭವ ಮಂಟಪಕ್ಕೆ ಶ್ರೀಶೈಲದ ಕದಳಿವನದಿಂದ ಅಕ್ಕಮಹಾದೇವಿಯವರು ಬಂದಿದ್ದಾರೆ. ಇವರ ಜ್ಞಾನದ ಬೆಳಕು ನಮ್ಮೆಲ್ಲರ ಅರಿವನ್ನು ಹೆಚ್ಚಿಸಲಿ. ಪ್ರಭುದೇವರೇ, ಇಂದಿನ ಚರ್ಚೆಯ ವಿಷಯ ಕಾಯಕ ಮತ್ತು ಕೈಲಾಸವೇ ಅಥವಾ ಆಚಾರ ಮತ್ತು ಅರಿವಿನ ದಾರಿ. ಬಸವಣ್ಣ, ನಾವು ಇಂದು ಚರ್ಚಿಸಬೇಕಾಗಿರುವುದು ಮನುಷ್ಯ ತನ್ನ ದೈನಂದಿನ ಜೀವನದಲ್ಲಿ ಕಾಯಕ ಮಾಡುವಾಗ ಸಾಕ್ಷಾತ್ ಪರಶಿವನನ್ನು ಹೇಗೆ ಕಾಣಬೇಕು ಎಂಬ ವಿಷಯ. ಬಸವಣ್ಣನವರೇ, ನಾನು ಸಾವಿರಾರು ಕೆರೆಗಳನ್ನು ಕಟ್ಟಿಸಿದ್ದೇನೆ, ಅಂತೆಯೇ ದೇಗುಲಗಳನ್ನೂ ಸಹ ನಿರ್ಮಿಸಿದ್ದೇನೆ. ಆದರೆ ನೀವೇಕೆ ಕೇವಲ ಇಷ್ಟಲಿಂಗದ ಪೂಜೆಗೆ ಒತ್ತನ್ನು ನೀಡಿದ್ದೀರಿ? ಕರ್ಮಕ್ಕಿಂತ ಭಕ್ತಿ ದೊಡ್ಡದಾಗಿದೆ. ಸಾವಿರಾರು ಜನರ ದಾಹ ತೀರಿಸುವ ಕೆರೆಗಿಂತ ಅಂತರಂಗದ ಪೂಜೆ ಶ್ರೇಷ್ಠವಾಗಲು ಹೇಗೆ ಸಾಧ್ಯ? ಸಿದ್ದರಾಮ, ನೀನು ನೂರಾರು ಕೆರೆಗಳನ್ನು ಕಟ್ಟಿಸುವುದು ಲೋಕದ ಹಿತಕ್ಕೆ ಒಳ್ಳೆಯದು. ಆದರೆ ಮನಸ್ಸಿನ ಒಳಗಿರುವ ಕೆರೆಗಳನ್ನು ಸ್ವಚ್ಛಗೊಳಿಸುವವರು ಯಾರು? ನಮ್ಮ ದೇಹವೇ ದೇಗುಲವಾಗಬೇಕು. ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ಒನ್ನ ಕಳಸವಯ್ಯ. ಪ್ರತಿಯೊಬ್ಬರು ತನ್ನಲ್ಲಿ ತಾನು ದೈವತ್ವವನ್ನು ಕಂಡುಕೊಳ್ಳುವುದೇ ನಿಜವಾದ ಧರ್ಮ. ಪ್ರಭುದೇವರೇ, ಬಸವಣ್ಣನ ಮಾತು ಸತ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಳೆಂತೆಯ ಅರಿವಿನ ತುದಿಯನ್ನು ಮುಟ್ಟುವುದೇ ನಿಜವಾದ ಶರಣತ್ವ. ಬಟ್ಟೆ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಸಂಕೋಲೆಗಳನ್ನು ಕಳಚಿದಾಗಲೇ ಮುಕ್ತಿಯ ದಾರಿ ಗೋಚರಿಸುವುದು. ಪ್ರಭುವೇ, ಕಾಡಿಗೆ ಹೋಗಿ ಕಟ್ಟಿಗೆ ತರುತ್ತೇನೆ, ಅದನ್ನು ಮಾರಿ ಬಂದ ಹಣದಿಂದ ನನ್ನ ದಾಸೋಹ ಮಾಡುತ್ತೇನೆ. ಅದೇ ನನ್ನ ಪೂಜೆ. ಆದರೆ ಕೆಲವೊಮ್ಮೆ ಹಣ ಹೆಚ್ಚಾಗಿ ಸಿಕ್ಕಾಗ ಮನಸ್ಸು ಚಂಚಲವಾಗುತ್ತದೆ. ದಾಸೋಹಕ್ಕಾಗಿ ಸಂಪಾದಿಸಬೇಕೆಂಬ ಹಂಬಲ ಮೂಡುತ್ತದೆ. ಇದು ಸರಿಯೇ? ಮಿತಿಮೀರಿದ ಸಂಗ್ರಹವು ದಾಸೋಹವಲ್ಲ, ಅದು ಲೋಭ. ಲೋಭವಿರುವಲ್ಲಿ ಆತ್ಮಲಿಂಗ ಇರುವುದಿಲ್ಲ. ನಾವು ಅಕ್ಕಿ ಆರಿಸುವಾಗ ಕಾಳುಗಳನ್ನಷ್ಟೇ ಆರಿಸಬೇಕು, ಕಲ್ಲುಗಳನ್ನಲ್ಲ. ಲಕ್ಕಮ್ಮ, ನಿನ್ನ ಮಾತು ನನ್ನ ಕಣ್ಣ ತೆರೆಸಿತು. ರಾಜ ವೈಭವನ ಬಿಟ್ಟು ಬಂದ ನನಗೆ ಆ ಕಟ್ಟಿಗೆ ಹಣದ ವ್ಯಾಮೋಹವೇ ಇಂದು ಅಹಂಕಾರದ ಬೇರುಗಳನ್ನು ನಾನಿನ್ನು ಕತ್ತರಿಸು ಹಾಕುವೆ. ಮಾರಾಯಣ್ಣ, ದಾಸೋಹಕ್ಕೆ ಸತ್ಯದ ಸಂಪಾದನೆ ಬೇಕು. ಅನ್ಯಾಯ ದಾನದಿಂದ ಮಾಡುವ ದಾಸೋಹಕ್ಕೆ ಶಿವನು ಒಲಿಯಲಾರ. ಇಂದು ನಮಗೆ ಸಿಕ್ಕ ಈ ಅಲ್ಪಾಕಿಯೇ ಅಕ್ಷಯ ಪಾತ್ರೆಯಾಗಲಿ. ಅಣ್ಣ, ನಾನು ಹುಲ್ಲು ಒರೆಯುವಾಗ ನನ್ನ ಆತ್ಮಲಿಂಗವು ಹೆಸರಿನಲ್ಲಿ ಬಿದ್ದು ಹೋಯಿತು. ಆದರೆ ನಾನು ಅದನ್ನು
ಚಂದ್ರಯ್ಯ, ನೀನು ಆತ್ಮಲಿಂಗವನ್ನೇ ಕಾಯಕಕ್ಕೆ ಅಡಿಯಾಳಿಸಿದ. ಕಾಯಕವೇ ಕೈಲಾಸ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕು. ಪೂರ್ತಿ ಮನಸ್ಸಿನಿಂದ ಕಾಯಕವನ್ನು ಮಾಡಿದಾಗ ಸಾಕ್ಷಾತ್ ಆ ಪರಶಿವನೇ ನಿನ್ನ ಹಿಂದೆ ಬರುವುದು. ಹೌದು ಪ್ರಭು, ಲಿಂಗವೇ ನನ್ನ ಹಿಂದೆ ಕರೆಯುತ್ತಾ ಬಂದಿತು. ನನ್ನನ್ನು ಬಿಟ್ಟು ಹೋಗದಿರು ಎಂದು ಕೇಳಿಕೊಂಡಂತೆ ನನಗೆ ಭಾಸವಾಯಿತು. ಇದು ಕಾಯಕದ ಶಕ್ತಿಯೇ? ಹೌದು ಚಂದ್ರಿಕಾ. ಅಣ್ಣ, ನಾನು ಮಡಿವಾಳ ಕಾಯಕವನ್ನು ಮಾಡುತ್ತೇನೆ. ಬಟ್ಟೆಗಳ ಕಲ್ಮಶಗಳನ್ನು ತೆಗಿತೇನೆ. ಆದರೆ ನಾನು ರಾಜ ಮಹಾರಾಜರ ಬಟ್ಟೆಗಳನ್ನು ತೊಳೆದಿಲ್ಲ. ಕೇವಲ ಶರಣರ ಬಟ್ಟೆಗಳನ್ನು ಮಾತ್ರ ತೊಳುತ್ತೇನೆ. ಏಕೆಂದರೆ ಶರಣರ ಶರೀರ ಪವಿತ್ರವಾದುದು. ಕೆಲವರು ಶರಣರು ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಅಹಂಕಾರದಿಂದ ನಡೆದುಕೊಳ್ಳುತ್ತಾರೆ. ಅಂಥವರಿಗೆ ಗುರುವಿನ ಅಂಗೇಕೆ? ಅಂಥವರ ಬಟ್ಟೆಗಳನ್ನು ಒಡ್ಡುವುದು ಪಾಪವಲ್ಲವೇ? ಆಂಜನೇಯ ಭಟ್ಟ, ಅಹಂಕಾರ ಎಂಬುದು ಕಲ್ಲಿನ ಮೇಲೆ ಬರೆದ ಬರದಂತೆ. ಅದನ್ನು ನೀವು ಅರಿವು ಎಂಬ ನೀರಿನಿಂದ ಸ್ವಚ್ಛಗೊಳಿಸುವ ಕಾಯಕ ನಿಮ್ಮದು. ಇವನಾರವ ಅನ್ನದೇವಿ, ಇವನಮ್ಮವ ಎಂದೆನಿಸಯ್ಯ. ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಶಿವ ನಮ್ಮಲ್ಲಿ ಹುಟ್ಟಲು ಸಾಧ್ಯ. ಹೌದು ಅಣ್ಣ, ನಿಮ್ಮ ಮಾತು ಸತ್ಯ. ನನ್ನ ಮಡಿವಾಳ ಕಾಯಕವು ಕೇವಲ ಬಟ್ಟೆಗಳನ್ನು ಕಲ್ಮಶ ತೆಗೆಯುವುದಿಲ್ಲ, ಬದಲಾಗಿ ಮನಸ್ಸಿನ ಕಲ್ಮಶಗಳನ್ನು ತಡೆಯುತ್ತದೆ. ಯಾರು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೋ ಅವರೆಲ್ಲರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕಟ್ಟಿದ ಕಟ್ಟಡಗಳನ್ನು ಕೆಡವಬಹುದು, ಆದರೆ ಕಟ್ಟಿದ ವಿಚಾರಗಳನ್ನು ಕೆಡವಲು ಎಂದಿಗೂ ಸಾಧ್ಯವಿಲ್ಲ. ನಾವೆಲ್ಲರೂ ಇಲ್ಲಿ ಕಾಯಕಕ್ಕೆ ಗೌರವವನ್ನು ತಂದಿದ್ದೇವೆ. ಹಣದ ಆಸೆ ಎಂಬುದು ಮಾಯೆಯ ಬಲೆ. ಆ ಬಲೆಯೊಳಗೆ ಅರಿವಿನ ಹಕ್ಕಿ ಬಿದ್ದರೆ ಯಾರಬಲ್ಲದೆ. ನಾವು ಕಾಯಕ ಮಾಡುವಾಗ ಗಮನಿಸಬೇಕಾಗಿದ್ದು ಹಣವನ್ನಲ್ಲ, ಅದರ ಹಿಂದಿನ ಶ್ರಮದ ಶಕ್ತಿವನ್ನು. ಕಾಯಕದಲ್ಲಿ ದೈವತ್ವ ಇದೆ ಎಂದು ಬಸವಣ್ಣವರು ತಿಳಿಸಿಕೊಟ್ಟಿದ್ದಾರೆ. ನನ್ನ ಕೊಡಲಿ ಕೇವಲ ಮರಗಳನ್ನು ಕಡಿಯುವುದಿಲ್ಲ, ನನ್ನೊಳಗಿರುವ ಮಾಯೆಯನ್ನು ಕಡಿಯುತ್ತಿದೆ. ಶರಣರ ಸೇವೆ ಮಾಡುವುದಕ್ಕಿಂತ ದೊಡ್ಡ ಕೈಲಾಸವಿಲ್ಲ. ನಾಳೆಯ ಚಿಂತೆ ಇಲ್ಲದ ಹಿಂದಿನ ಕಾಲದಲ್ಲಿ ಶಿವನನ್ನು ಸ್ಮರಿಸುವುದೇ ನನ್ನ ಗುರಿ. ಹುಲ್ಲು ಕೊಯ್ಯುವುದು ಸಣ್ಣ ಕೆಲಸವಿರಬಹುದು, ಆದರೆ ಅದನ್ನು ಭಕ್ತಿಯಿಂದ ಮಾಡಿದರೆ ಅದು ಮಹಾಪ್ರಸಾದವಾಗುತ್ತದೆ. ನನ್ನ ಹಗ್ಗದ ಪ್ರತಿಯೊಂದು ನೂಲಿನಲ್ಲೂ ಶಿವನ ನಾಮವಿದೆ. ನೀವೆಲ್ಲರ ಮಾತುಗಳು ನನ್ನ ಸೋಲಲ್ಲ. ನೀವೆಲ್ಲರೂ ಹೇಳಿದಂತೆ ಎಲ್ಲವೂ ಸತ್ಯ. ಸಾವಿರಾರು ಕೆರೆಗಳನ್ನು ಕಟ್ಟಿಸಿದ ಮೇಲೆ ಇಂದು ನನ್ನೊಳಗೆ ಒಂದು ನಿಜವಾದ ಕೆರೆ ನಿರ್ಮಾಣವಾಗುತ್ತಿದೆ. ಕಲ್ಲಿನ ಮೂರ್ತಿಗೆ ಪೂಜೆ ಮಾಡುವುದಕ್ಕಿಂತ ಅಂತರಂಗದ ಪೂಜೆ ಮಾಡುವುದು ಶ್ರೇಷ್ಠವೆಂದು ನನಗೆ ತಿಳಿದಿದೆ. ನನ್ನ ಮಲ್ಲಿಕಾರ್ಜುನನನ್ನು ನಾನು ಕಂಡದ್ದು ಅರಮನೆಯ ಭೋಗದಲ್ಲ, ಹರಿವಿನ ಬೆಳಕಿನಲ್ಲಿ. ದೇಹದ ಹಸಿವು ಮಾಂಸದ್ದಾದರೆ ಪ್ರಾಣದ ಹಸಿವು ಪರಶಿವನದು. ಕಾಯಕದ ಬಿಸಿಲಲ್ಲಿ ಬೆಂದು ಬೆಳ್ಳಗಾದಾಗಲೇ ಜ್ಞಾನದ ಅಮೃತವನ್ನು ಸವಿಯಲು ಸಾಧ್ಯ. ಅರಿವಿಲ್ಲದ ಆಚಾರವು ಕುರುಡನ ಕೈಯಲ್ಲಿನ ಹಣತೆ. ನಾವೆಲ್ಲರೂ ಶೂನ್ಯದಿಂದ ಬರುವುದು, ಶೂನ್ಯದಲ್ಲಿಯೇ ಲೀನವರು. ಬಸವಣ್ಣ, ಇನ್ನು ಕಲ್ಯಾಣದ ಕಡ ಈ ಶಿವಶರಣರ ವಚನಗಳನ್ನು ಜನರಿಗೆ ತಲುಪಿಸಿ ಜನರನ್ನು ಸ್ವಮಾರ್ಗದ ಆಗಲಿ ಗುರುದೇವ, ನಿಮ್ಮ ಆಸೆಯಂತೆಯೇ. ಶರಣರ ಸಂಘವೆಂದರೆ ಅದು ಶಬ್ದಗಳ ಆಟವಲ್ಲ, ಅದು ಆತ್ಮಗಳ ಮಿಲನವಾಗಿದೆ. ನಾವೆಲ್ಲರೂ ಆ ಮಹಾಮನೆಯ ಅಂಗಳದಲ್ಲಿ ಬೆಳಗುವ ಸಣ್ಣ ಹಣತೆಯ ದೀಪಗಳಷ್ಟೇ ಪ್ರಭುದೇವ. ಬಸವಣ್ಣ, ನೀವು ಇಲ್ಲಿ ಲೋಕೋದ್ಧಾರಕ್ಕಾಗಿ ಯೋಜನೆಯನ್ನು ಹಾಕುತ್ತಿದ್ದೀರಿ. ಆದರೆ ಮಂಚಣ್ಣ ಪಂಡಿತರು ಅರಮನೆಯಲ್ಲಿ ನಿಮ್ಮ ವಿರುದ್ಧ ಕಿವಿ ಊದುತ್ತಿದ್ದಾರೆ. ಈ ಅನುಭವ ಮಂಟಪವನ್ನು ಮುಚ್ಚಿಸುವ ಸಂಚು ಹಾಕುತ್ತಿದ್ದಾರೆ. ಈ ಅನುಭವ ಮಂಟಪ ಎನ್ನುವುದು ವಿಚಾರಗಳಿಂದ ನಿರ್ಮಾಣವಾಗಿದೆ. ಇದನ್ನು ಕೆಡವಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ನಿಮ್ಮ ಮಾತು ಸತ್ಯ. ಆ ಬಿಜಳನ ಶೈಲ್ಯ ಬರಲಿ, ಕಾಲದ ಕಿಚ್ಚು ಬರಲಿ, ಶರಣರ ವಿಚಾರಗಳನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಮಡಿಯಾಗ ಹೊರತು ಲಿಂಗವು ನಮ್ಮನ್ನು ಸ್ಪರ್ಶಿಸದು. ಶರಣರೇ, ಇಂದಿನ ಚರ್ಚಾ ವಿಷಯವು ಇಲ್ಲಿಗೆ ಸಮಾಪ್ತಿಗೊಳ್ಳುತ್ತದೆ.
ಬಸವಣ್ಣ ಮಾಡಿದಂತಹ ಸಮಾಜಮುಖಿ ಕೆಲಸಗಳನ್ನು ರಾಜ ವಿರೋಧಿಸುವಂತೆ ಪಿತೂರಿ ಊದುತ್ತಾರೆ. ಬಿಜ್ಜಳ ತನ್ನ ಸೈನ್ಯವನ್ನು ಬಸವಣ್ಣ ಹಾಗೂ ಅನುಭವ ಮಂಟಪದ ಮೇಲೆ ದಾಳಿ ಮಾಡುವಂತೆ ಕಳುಹಿಸುತ್ತಾನೆ. ಸಾವಿರಾರು ಶರಣರು ವಚನ ಸಾಹಿತ್ಯವನ್ನು ಕಾಪಾಡಲು ಹೋರಾಡಿದರು ಹಾಗೂ ಈ ಹೋರಾಟದಲ್ಲಿ ಹಲವಾರು ಜನ ಪ್ರಾಣತೆತ್ತರು. ಈ ರಕ್ತಪಾತವನ್ನು ನೋಡಲಾಗದೆ ಬಸವಣ್ಣನವರು ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರುತ್ತಾರೆ. ಸಂಗಮನಾಥ, ಎಲ್ಲಿಂದ ಬಂದೆನೋ ಅಲ್ಲಿಗೆ ಮರಳಿ ಬಂದಿದ್ದೇನೆ. ನಾನು ಕಲ್ಯಾಣದಲ್ಲಿ ಬಿತ್ತಿದ ಬೀಜಗಳು ಮೊಳಕೆ ಹೊಡಿದವೆ. ಆದರೆ ಆ ಮೊಳಕೆ ಹೊಡೆದ ಬೀಜಗಳಿಗೆ ರಕ್ತದ ಕೆಸರು ಅಂಟಿಕೊಂಡಿದ್ದಲ್ಲ ಪ್ರಭುವೇ. ಅಣ್ಣ, ನೀವೇಕೆ ಮೌನವಾಗಿದ್ದೀರಿ? ಕಲ್ಯಾಣದಿಂದ ಸಾವಿರಾರು ಶರಣರು ನಿಮ್ಮ ದಾರಿಯನ್ನು ಕಾಯ್ದಿದ್ದಾರೆ. ನೀವು ನಮಗೆ ದಾರಿ ತೋರಿಸಬೇಕು. ಅಪ್ಪಣ್ಣ, ಬಸವ ಎಂಬ ವ್ಯಕ್ತಿ ಮಾಡಬೇಕಾದ ಕೆಲಸ ಈತು. ಈಗ ಉಳಿದಿರುವುದು ಬಸವ ಎಂಬ ಅರಿವು ಮಾತ್ರ. ಈ ರಕ್ತಪಾತವನ್ನು ನೋಡಿ ನನ್ನ ಆತ್ಮ ಮರುಗುತ್ತಿದೆ. ಲೋಕದ ಡೊಂಕನ್ನ ತಿದ್ದುವ ಪ್ರಯತ್ನದಲ್ಲಿ ನಾನು ನನ್ನ ಮನಃಶಾಂತಿಯನ್ನು ಆ ಸಂಗಮನಾಥನಲ್ಲಿ ಹುಡುಕುತ್ತಿದ್ದೇನೆ. ಚಂದಬಸವ, ಏನಾಯಿತು? ಏಕೆ ನೀನು ಹೀಗೆ ದುಃಖಿಸುತ್ತಿರುವೆ? ಶರಣರನ್ನು ಭೇಟಿಯಾಡುತ್ತಿರುವ ಮಧುವರಸ ಮತ್ತು ಅರಳೆಯರನ್ನು ಕ್ರೂರವಾಗಿ ಕೊಂದಿರುವ ನಾವು ಶರಣರ ವಚನಕ್ಕಾಗಿ ಹೋರಾಡುತ್ತಿದ್ದೇವೆ. ನೀವು ನಮ್ಮ ಜೊತೆ ಇರಬಾರದು. ಚನ್ನಬಸಣ್ಣ, ಶರೀರಕ್ಕೆ ಸಾವುಂಟು, ಆದರೆ ಶರಣರ ವಿಚಾರಗಳಿಗೆ ಸಾವಿಲ್ಲ. ನಾನಿನ್ನು ಹೊರಡುವ ಸಮಯ ಬಂದಾಗಿದೆ. ನೀನು ಜ್ಞಾನ ದೀಪ ಆರದಂತೆ ನೋಡಿಕೊ. ಶರಣರ ಧರ್ಮವು ಕಾಯಕ ಮತ್ತು ದಾಸೋಹದಲ್ಲಿ ಮೀಸಲಿದ್ದು. ಅಯ್ಯೋ ಸ್ವಾಮಿಗಳೇ, ಅಂತಹ ಮಾತುಗಳನ್ನು ಮಾಡಬೇಡಿ. ಇಲ್ಲ ನೀಲಂಬಿಕೆ, ನಾನಿನ್ನು ಹೊರಡುವ ಸಮಯ ಬಂದಾಗಿದೆ. ನೀವು ಬಸವಣ್ಣನ ವ್ಯಕ್ತಿತ್ವವನ್ನು ಪೂಜಿಸಬೇಡಿ, ಬದಲಾಗಿ ಬಸವಣ್ಣನ ವಿಚಾರಗಳನ್ನು ಪೂಜಿಸಿ. ಇಲ್ಲಿರುವ ಪ್ರತಿಯೊಬ್ಬ ಶರಣರು ಒಬ್ಬೊಬ್ಬ ಬಸವನಾಗಬೇಕು. ಅಂದೇ ನಾನು ಕಟ್ಟಿದ ಕಲ್ಯಾಣಕ್ಕೆ ಸಾರ್ಥಕತೆ ದೊರೆಯುವುದು. ಸ್ವಾಮಿ, ನಿಮ್ಮ ಪಯಣ ಮುಗಿಯಿತು. ನನ್ನನ್ನು ನಿಮ್ಮ ಜೊತೆ ಕರೆದೊಯ್ಯುವುದಿಲ್ಲವೇ? ಇಲ್ಲ ನೀಲಂಬಿಕೆ, ನೀನಿನ್ನು ಶರಣೆ. ನಿನ್ನ ಅವಶ್ಯಕತೆ ಈ ಲೋಕಕ್ಕಿದೆ. ನೀನು ಸ್ತ್ರೀಯರ ಸ್ಥಾನಮಾನವನ್ನು ಕಾಪಾಡಬೇಕಾಗಿದೆ. ನಾನು ಆತ್ಮಲಿಂಗದಲ್ಲಿ ಲೀನವಾಗುತ್ತೇನೆ. ನೀನು ಈ ಲೋಕದ ಸೇವೆಯಲ್ಲಿ ಲೀನವಾಗುವ. ನಮ್ಮಿಬ್ಬರ ಸಂಗಮ ಆ ಸಂಗಮನಾಥದಲ್ಲಿ ಹಾಗೆಯೇ ಆಗುತ್ತದೆ. ನಿಮ್ಮ ಮಾತು ಸತ್ಯ ಸ್ವಾಮಿ, ಹಾಗೆಯೇ ಆಗಲಿ. ನೀಲಾಂಬಿಕೆ, ಚನ್ನಬಸವಣ್ಣ, ಅಪ್ಪಣ್ಣ, ನೀವೆಲ್ಲರೂ ಇನ್ನು ಹೊರಡಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಕೂಡಲ ಸಂಗಮ ದೇವ, ನಿಮ್ಮ ಧರ್ಮದ ಜ್ಯೋತಿ ಸದಾ ಬೆಳಗುತ್ತಿರಲಿ. ಅಪ್ಪ ಸಂಗಮ ಜ್ಯೋತಿ, ಅಪ್ಪ ಸಂಗಮನಾಥ, ನಮ್ಮ ಅರಿವು ನಿಮ್ಮಲ್ಲಿ ಲೀನವಾಗಲಿ. ಸಮಾಜದ ಅನಿಷ್ಟಗಳಾದ ಲಿಂಗ ತಾರತಮ್ಯ, ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆಗಳನ್ನು ಹೋಗಲಾಡಿಸಲು ಹೋರಾಡಿದರು. ಒಳ್ಳೆಯ ವಿಚಾರಗಳನ್ನೇ ಮುಂದುವರಿಸಿಕೊಂಡು ಹೋಗಿ ಇಂದು ವಚನ ಸಾಹಿತ್ಯ ರಚಿಸಿ ಸಮಾಜಕ್ಕೆ ನೀಡಿದರು. ವಿಪರ್ಯಾಸವೆಂದರೆ ನಾವುಗಳು ಅವರ ಹೆಸರಿನಲ್ಲಿಯೇ ಒಂದು ಜಾತಿಯನ್ನು ನಿರ್ಮಾಣ ಮಾಡಿಕೊಳ್ಳಲು ಹೊರಟಿದ್ದೇವೆ.
ಬಸವಣ್ಣನವರು ಈ ಸಮಾಜಕ್ಕೆ ನೀಡಲು ಹೊರಟಿದ್ದು ಜಾತಿ ವ್ಯವಸ್ಥೆಗಳನ್ನಲ್ಲ ಅರಿವಿನ ಬೆಳಕನ್ನ ಎಂದು ಹೇಳುತ್ತಾ ಇಂದಿನ ಈ ರಂಗ ಪ್ರದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.